ಪುಸ್ತಕ ಅನಂತದೆಡೆಗೆ ಅಂತಿಮ ದಶಾ ಪ್ರಕರಣ ಪುಟ 311 21ನೇ ತಾರೀಕು ನವೆಂಬರ್ 2025. ಆದರೆ ಬಂಧು, ಇದೂ ಕೊನೆಯಲ್ಲ. ಈಗ 13ನೇ ಬಿಂದುವು ಕೊನೆಯಲ್ಲ. ನಮಗೆ ಇದಕ್ಕಿಂತ ಮುಂದೆ ಹೋಗಬೇಕಾಗಿದೆ. ಆದರೆ ಈಗ ಜ್ಞಾನದ ಆಸರೆ ತಪ್ಪಿ ಹೋಗಿದೆ. ಅಲ್ಲಿಗೆ ಜ್ಞಾನ ಮುಗಿತು. 15ನೇ ಬಿಂದುಗೆ ಪ್ರವೇಶ ಪಡೆಯುವಷ್ಟರಲ್ಲಿ ಜ್ಞಾನ ಮುಗಿದು ಹೋಗುತ್ತೆ. ಈಗಂತೂ ನಾನು ಯಾವುದನ್ನು ಅಜ್ಞಾನವೆಂದು ಕರೆದಿರುವನೋ ಅದೇ ನಮ್ಮದಾಗಿದೆ. ಅದೇ ದಶೆಯು ಪರಿವರ್ತನ ಹೊಂದಿ ನಮ್ಮನ್ನು ಗುರಿಗೆ ಮುಟ್ಟಿಸುವುದು. ಬೇರೆ ಯಾವುದೂ ಸಹಾಯಕವಾಗಲಾರದು. ಇಲ್ಲಿ ಸಾಲೋಕ್ಯತೆ, ಸಾಯುಜ್ಯತೆ ಮುಂತಾದ ಎಲ್ಲ ದಶೆಗಳು ಮುಗಿದು ಹೋಗಿವೆ. ಈಗ ನಮ್ಮಲ್ಲಿ ಅಜ್ಞಾನ ಉಂಟಾಗಿದೆ ಮತ್ತು ಇದು ಯೋಗ್ಯವೂ ಆಗಿದೆ. ಯಾವ ಮನುಷ್ಯನಿಗೆ ಸಾಗರದ ಪರಿಚಯವಿಲ್ಲವೋ ಅವನೇ ತನ್ನನ್ನು ಅದರಲ್ಲಿ ಎಸೆಯಲು ಸಿದ್ಧನಾಗುವನು. ಯಾರಿಗಾದ್ರೂ ಸಮುದ್ರದಲ್ಲಿ ಬಿದ್ದರೆ ಜೀವ ಹೋಗುತ್ತೆ ಅಂತ ಗೊತ್ತಿದ್ರೆ ಯಾರು ಹೋಗಿ ಸಮುದ್ರಕ್ಕೆ ಹಾರ್ತಾರೆ? ಯಾರು ಹಾರಲ್ಲ ಅಲ್ವಾ? ಅದೇ ಸಮುದ್ರದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ರಿ. ಮಗುಗೆ ಸಮುದ್ರದ ಕಡೆ ಹೋಗು ಅಂತ ಹೇಳಿದ್ರೆ ಸೀದಾ ಸಮುದ್ರಕ್ಕೆ ಹೋಗುತ್ತೆ ಅಷ್ಟೇ. ಅದಕ್ಕೆ ಜೀವ ಭಯ ಅನ್ನೋದೇನಿಲ್ವಲ್ಲ, ಹೌದೋ ಇಲ್ಲ? ಸೊ ಆ ರೀತಿಯಾಗಿ ಈಗ ನಮ್ಮ ಸ್ಥಿತಿ ಮಗುವಿನ ಥರ ಆಗಿದೆ. ಸಮುದ್ರದ ಬಗ್ಗೆ ಏನೂ ಗೊತ್ತಿಲ್ಲ, ನಮ್ಮನ್ನು ನಾವು ಅದರಲ್ಲಿ ಎಸೆದುಕೊಳ್ತೀವಿ. ತಿಳುವಳಿಕೆ ಇಲ್ಲವನು ಸಮುದ್ರದಲ್ಲಿ ಕಾಲನ್ನೇ ಇಡಲಾರ, ಏಕೆಂದರೆ ಆತನಿಗೆ ಅದರ ಪರಿಣಾಮ ತಿಳಿದಿದೆ. ಅದರಲ್ಲಿ ಕಾಲಿಟ್ಟುದೇ ಆದರೆ ಜೀವನ ಮುಗಿದಂತೆ ಎಂಬುದರ ಅರಿವಿದೆ. ಅರ್ಥಾತ್ ಆತನಲ್ಲಿ ತಿಳುವಳಿಕೆ ಇನ್ನೂ ಉಳಿದಿದೆ. ಈಗ ನಮ್ಮ ಅಜ್ಞಾನವು ಕೊನೆಗೆ ನಮ್ಮನ್ನು ಆ ಅಗಾಧ ಸಮುದ್ರದಲ್ಲಿ ಇಳಿಸಿಯೇ ಬಿಟ್ಟಿತು. ಅದಕ್ಕೆ ಜ್ಞಾನ ಎಲ್ಲಿ ಪರಿಸಮಾಪ್ತಿ ಆಗುತ್ತೆ ಅಂತಂದ್ರೆ ಸೆಂಟ್ರಲ್ ರೀಜನ್, ಕೇಂದ್ರ ಮಂಡಲ ಎಂಟರ್ ಆಗ್ಲಿಕ್ಕೆ ಮುಂಚೆ ಪರಿಸಮಾಪ್ತಿ ಆಗುತ್ತೆ. ಅಲ್ಲಿಂದ ಅಜ್ಞಾನದ ವಲಯ. ನಾವು ಅದರಲ್ಲಿ ಬಿದ್ದ ಮೇಲೆ ನಮಗೆ ಅದರ ದಂಡೆಯನ್ನು ಸೇರುವ ಚಿಂತೆ ಆಯಿತು. ಸರಿ, ಸಮುದ್ರಕ್ಕೆ ಬಿದ್ದಾಯ್ತು, ಅದರದ್ದು ಎಲ್ಲೋ ಒಂದು ಕಡೆ ದಂಡೆ ಇರುತ್ತಲ್ವ, ಆ ದಂಡೆ ಸೇರಬೇಕು ಅಂತ ಅನಿಸ್ಲಿಕ್ಕೆ ಶುರು ಆಯಿತು. ಆದುದರಿಂದ ಈಗ ನಾವು ಇದೇ ಚಿಂತೆಯಲ್ಲಿ ಮುಂದುವರಿಯ ಹತ್ತಿದೆವು. ನಾವೆಯ ಪತ್ತೆಯೇ ಇಲ್ಲ, ಬೋಟೇ ಇಲ್ಲ, ಏಕೆಂದರೆ ಅದಂತೂ ಇಲ್ಲಿಗೆ ಬರೋದಕ್ಕಿಂತ ಮುಂಚೆಯೇ ಮುಳುಗಿಡ್ಬಿಟ್ಟಿದೆ. ಈಗ ಹೇಗೋ ಸಾಗಬೇಕಾಗಿತ್ತು, ಈಜುತ್ತಾ ನಡೆದಿದ್ದೇವೆ. ಸಮುದ್ರನ ಇವಾಗ ಈಜ್ತಾ ಇದೀವಂತೆ. ಸ್ವಿಮ್ಮಿಂಗ್ ಪೂಲಲ್ಲೇ ಈಜಲ್ಲ, ಈಗ ಸಮುದ್ರದಲ್ಲಿ ಹೋಗಿ ಈಜ್ತಾರೆ ಅಲ್ವಾ? ಈಗ ಯಾರು ಸ್ವಿಮ್ಮಿಂಗ್ ಪೂಲಲ್ಲೇ ಈಜಲ್ಲ. ಸ್ವಿಮ್ಮಿಂಗ್ ಪೂಲ್ ಬಿಸಿ ಬಿಸಿ ನೀರು ಕೊಡ್ತೀನಿ ಅಂದ್ರೂ ಈಜಲ್ಲ ಅಂತಾರೆ. ಇನ್ನು ಸಮುದ್ರದ ತಣ್ಣೀರಲ್ಲಿ ಯಾರು ಈಜ್ತಾರೆ? ಹೀಗೆಯೇ ಎಷ್ಟೋ ಹರದಾರಿ ಮುಂದೆ ಹೋದೆವು. ನಮಗೆ ಯಾತ್ರೆಯಲ್ಲಿ ನಾನಾ ತರಂಗಗಳು, ಏರಿಳಿತಗಳು, ತಿರುವುಗಳು ದೊರೆತವಾದರೂ ಅವೆಲ್ಲ ಮೌನವಾಗಿದ್ದವು. ನೋಡ್ರಿ, ಅಷ್ಟೇನೆ. ಕೆಳಗಡೆ ತರಂಗಗಳು, ಏರಿಳಿತಗಳು, ತಿರುವುಗಳೆಲ್ಲ ತುಂಬಾ ಸಕ್ರಿಯವಾಗಿರುತ್ತೆ. ಕೇಂದ್ರ ಮಂಡಲದಲ್ಲಿ ಏನಾಗುತ್ತೆ, ಈ ಎಲ್ಲ ತರಂಗಗಳು, ತಿರುವುಗಳು ಎಲ್ಲ ಇದೆಯಲ್ಲ, ಏರಿಳಿತಗಳೆಲ್ಲ ಅವೆಲ್ಲ ನಿಷ್ಕ್ರಿಯವಾಗಿರುತ್ತೆ. ಅದೇ ವ್ಯತ್ಯಾಸ. ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಬಟ್ ಅಲ್ಲಿ ಎಲ್ಲ ನಿಷ್ಕ್ರಿಯವಾಗಿರುತ್ತೆ, ಕೆಳಗಡೆ ಎಲ್ಲ ಸಕ್ರಿಯವಾಗಿರುತ್ತೆ. ಅವುಗಳ ಇರುವಿಕೆಯ ಅನುಮಾನ ಮಾತ್ರ ಇದ್ದಿತು. ಇದೇ ಅನುಮಾನದಲ್ಲಿಯೇ ನಾವು ಮುಂದುವರೆದಿದ್ದೇವೆ. ಕೊನೆಗೆ ಆ ಅನುಮಾನವೂ ಇಲ್ಲದಾಯಿತು. ಈಗ ಸಮನಾದ ಪಾತಳಿ ಬಂದಿತು, ಸಮಾವಸ್ಥೆ ಬಂದಿಲ್ಲ. ಸಮವಾದ ಪಾತಳಿ ಅಂತಂದ್ರೆ ತರಂಗಗಳು ಅದು ಇದೆಲ್ಲ ಎಲ್ಲ ಹೊರಟೋಯ್ತು. ಇವಾಗ ತರಂಗಗಳಾಗಲಿ ಏರಿಳಿತಗಳಾಗಲಿ ಇಲ್ಲ. ಇದನ್ನು ತಿಳಿಯಲು ನಾನು ಸತ್ಯೋದಲ್ಲಿ 7 ವೃತ್ತಗಳನ್ನು ತೋರಿಸಿದ್ದೇನೆ. ಬಂದು ಅನುಮಾನವಾದರೂ ಎಲ್ಲಿಯವರೆಗೆ? ಅದೂ ಕೊನೆಗೊಳ್ಳಲೇಬೇಕು. ಮನುಷ್ಯನು ದೀರ್ಘ ಪ್ರವಾಸ ಮಾಡಿದಾಗ ದಾರಿ ನಡೆಯುತ್ತಾ ನಡೆಯುತ್ತಾ ದಣಿವನ್ನು ಮರೆಯುವ ಸ್ಥಿತಿ ಬರುವುದು. ಇನ್ನೇನು ಗುರಿ ಇಲ್ಲೇ ಇದೆ ಅಂತಂದಾಗ ಅಷ್ಟು ದೂರ ಕ್ರಮಿಸಿರ್ತೀವಲ್ಲ, ಸುಸ್ತಾಗೋಗಿರುತ್ತೆ. ಗುರಿ ಇಲ್ಲೇ ಇದೆ ಅಂತ ನಮಗೆ ಗೊತ್ತಾಗಿದ ತಕ್ಷಣ ನವಚೈತನ್ಯ ಬರುತ್ತೆ. ಆಗ ಅಲ್ಲಿವರೆಗೂ ನಾವು ಗುರಿ ಸಾಧನೆ ಮಾಡ್ಬೇಕಾದ್ರೆ ನಡೆದಿರತಕ್ಕಂಥ ದಾರಿಯ ದಣಿವು ನಮಗೆ ಮರೆತು ಹೋಗುತ್ತೆ. ಇದು ಎಲ್ರಿಗೂ ಆಗುತ್ತೆ. ಗುರಿ ಹತ್ರ ಬರ್ತಿದ್ದಂಗೆನೆ ನಮ್ಗೆ ಎಲ್ಲಿಂದನೋ ಹೊಸ ಶಕ್ತಿ ಬಂದಂಗೆ ಆಗುತ್ತೆ, ಹೊಸ ನವಚೈತನ್ಯ ಬಂದಂಗೆ ಆಗುತ್ತೆ. ಇಲ್ಲೂ ಅದೇ ಆಗುತ್ತೆ. ದಾರಿ ನಡೆಯುತ್ತಾ ನಡೆಯುತ್ತಾ ದಣಿವನ್ನು ಮರೆಯುವ ಸ್ಥಿತಿ ಬರುವುದು. ಇದು ಅನುಭವದ ಮಾತು. ಬೇಕಾದರೆ ಇದನ್ನು ಮಾಡಿ ನೋಡಬಹುದು. ಈ ಪ್ರಕಾರ ನಮ್ಮ ಯಾವ ಅಜ್ಞಾನದಿಂದ ನಾವು ಸಮುದ್ರದ ದಡವನ್ನು ಸೇರಿದೆವೋ ಅದು ಈಗ ಕೊನೆಗೊಂಡಿತು.
ನಮ್ಮ ವಿಚಾರದಲ್ಲಿ ಅಜ್ಞಾನದ ಸುಳಿವು ಸಹ ಇಲ್ಲ. ಆದರೆ ನಮಗಿನ್ನೂ ಮುಂದೆ ಹೋಗಬೇಕಾಗಿದೆ. ಅದಕ್ಕೆ ಈ ಪುಸ್ತಕದ ಹೆಸರು ಅನಂತದ ಎಡೆಗೆ ಅಂತ, ಅನಂತ್ ಕಿ ಓರ್ ಅಂತ. ಹೋಗ್ತಾ ಇರೋದು, ಹೋಗ್ತಾ ಇರಿ, ಹೋಗ್ತಾ ಇರಿ, ಹೋಗ್ತಾ ಇರಿ ಅಂತ. ಸೊ ಜ್ಞಾನದ ವಲಯ ಇತ್ತು, ಜ್ಞಾನದ ವಲಯ ದಾಟಿದ್ವಿ, ಅಜ್ಞಾನದ ವಲಯಕ್ಕೆ ಬಂದ್ವಿ. ಅಜ್ಞಾನದ ಸಮುದ್ರದಲ್ಲಿ ಧುಮುಕಿದ್ವಿ. ಅಲ್ಲಿ ಈಜ್ತಾ 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 ಅಲ್ಲಿರ್ತಕ್ಕಂಥ ಏರಿಳಿತಗಳು, ತರಂಗಗಳು, ಮತ್ತೆ ತಿರುವುಗಳು, ಇದನ್ನೆಲ್ಲ ನೋಡಿಕೊಂಡು ಅದನ್ನು ಅನುಭವ ಪಡ್ಕೊಂಡು ಇನ್ನೂ ಮುಂದಕ್ಕೆ ಬಂದ್ವಿ. ಸಮಪಾತ ಬಂತು. ಅಲ್ಲಿ ಯಾವುದೂ ಇಲ್ಲ, ತರಂಗ ಇಲ್ಲ, ಏರಿಳಿತ ಇಲ್ಲ, ಏನೂ ಇಲ್ಲ, ತಿರುವುಗಳು ಇಲ್ಲ, ಏನಿಲ್ಲ. ಅಲ್ಲಿಂದ ಮುಂದೆ ಹೋದ್ವಿ. ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆನೆ ನಮಗೆ ದಡ ಸಿಕ್ತು. ದಡದಲ್ಲಿ ಸಿಕ್ಕಿದಾಗ ಅಜ್ಞಾನದ ವಲಯನೂ ಮುಗಿದೋಯ್ತು. ಈಗ ಅಜ್ಞಾನನೂ ಆಯ್ತು ಇವಾಗ. ಹಾಗಾದ್ರೆ ಅಜ್ಞಾನವಂತೂ ಸಮಾಪ್ತಗೊಳಿಸಿದೆವು. ಹಾಗಾದ್ರೆ ಇನ್ನು ಮುಂದೆ ಉಂಟಾಗುವ ಸ್ಥಿತಿಗೆ ಅದು ಉಂಟಾಗಲಿವೆಂದೇ ಹೇಳ್ಬೋದಾದರೂ ತಮ ಅವಸ್ಥೆ ಎಂಬ ಶಬ್ದವೇ ಉಪಯುಕ್ತವಾಗಿದೆ. ಹಾಗಾದ್ರೆ ಮುಂದಿನ ಅವಸ್ಥೆ ಯಾವುದು ಅಂತಂದ್ರೆ ತಮ ಅವಸ್ಥೆ. ಇದೇ ನಮ್ಮನ್ನು ಮುಂದಕ್ಕೆ ಒಯ್ಯುತ್ತಾ ನಡೆಯುತ್ತದೆ. ಇದಕ್ಕೆ ಕೊನೆ ಇಲ್ಲ. ನಾವು ಮುಂದುವರೆದಂತೆಲ್ಲ ಈ ವಸ್ತುವು ನಿರಂತರವಾಗಿ ಇದ್ದೇ ಇರುವುದು. ಯಾವನಾದರೂ ಸಾಹಸಿಕ ಮನುಷ್ಯರಲ್ಲಿ ಮುಂದಿನ ವಸ್ತುವನ್ನು ಅನುಮಾನ ಮಾಡುವ ವಿಶೇಷ ಯೋಗ್ಯತೆ ಉಂಟಾದುದಾದರೆ ಇದರಾಚೆ ಒಂದು ಬಿಂದು ಇರುವುದೆಂದು ಮಾತ್ರ ತಿಳಿದು ಬರುವುದು. ಯಾವುದು? ತಮದ ಅವಸ್ಥೆ ಇದೆಯಲ್ಲ, ತಮದ ಅವಸ್ಥೆನೂ ದಾಟಿ ಹೋದ್ಮೇಲೆ ಅಲ್ಲಿ ಒಂದು ಬಿಂದು ಇದೆ ಅಂತ ಅನುಸರಿಸಲಿಕ್ಕೆ ಶುರು ಆಗುತ್ತೆ. ಬಿಂದುವೇನು ಬಂತು, ಅದರ ಸುತ್ತಲೂ ಒಂದು ವೃತ್ತವಿದೆ ಎಂದೇ ಹೇಳಬೇಕು. ಇಲ್ಲಿ ಈ ಕೇಂದ್ರ ಬಿಂದುವಿನ ಅನುಭವ ಪಡೆಯುವ ವ್ಯಕ್ತಿಯು ಕ್ವಚಿತ್ತಾಗಿಯೂ ಹುಟ್ಟುವನು. ಸೊ ಈಗ ಆ 7 ಜ್ಯೋತಿರ್ಮಯ ವೃತ್ತಗಳನ್ನು ದಾಟಿದ್ದಾಯ್ತು. ತಮದ ಅವಸ್ಥೆಗೆ ಬಂದ್ವಿ. ತಮದ ಅವಸ್ಥೆನಲ್ಲೂ ಈ ಮುಂದಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ಸೆಂಟ್ರ್ ಹತ್ರ ಒಂದು ವೃತ್ತ, ಮಧ್ಯದಲ್ಲಿ ಒಂದು ಬಿಂದು, ಇಷ್ಟಿದೆ. ಅದನ್ನ ಈಗ ಅನುಭವ ಪಡ್ಕೊಳ್ಳಿಕ್ಕೆ ಶುರು ಮಾಡಿದ್ರಿ. ಇರಲಿ, ಅದನ್ನೂ ಹೇಳಿಯೇ ಬಿಡುವನು. ಒಬ್ಬ ಮಹಾತ್ಮನು ಹುಟ್ಟಿದನೆಂದು ತಿಳಿಯಿರಿ. ಆತನು ಅದರ ಅಂದಾಜು ಹಚ್ಚ ಬಯಸಿದ. ಯಾವುದರದು? ಕೇಂದ್ರದ ಅಂದಾಜು ಹಚ್ಚ ಬಯಸಿದ. ಯಾವ ವೃತ್ತದ ಕೆಳಗೆ ಶಕ್ತಿಗಳು ಆರಂಭವಾಗುವೋ ಆ ವೃತ್ತದಲ್ಲಿ ಸ್ವಲ್ಪ ಇಣುಕಿ ನೋಡಲು ಪ್ರಯತ್ನಿಸಿದ್ದಾದರೆ ವೃಕ್ಷದ ಪರಿಧಿಯು ಆತನನ್ನು ಹೊರಕ್ಕೆಸೆದು ಬಿಡುವುದು. ವೃತ್ತದ ಪರಿಧಿಯು ಆತನನ್ನು ಹೊರಕ್ಕೆಸೆದು ಬಿಡುವುದು. ಆ ವೃತ್ತ ಇದೆ ಅಂತ ಹೇಳಿದ್ರಲ್ಲ, ಒಂದು ಮಧ್ಯದಲ್ಲಿ ಒಂದು ಕೇಂದ್ರ ಇದೆ, ಬಿಂದು ಇದೆ, ಅದರ ಸುತ್ತ ಒಂದು ಸಣ್ಣ ವೃತ್ತ ಇದೆ. ಆ ವೃತ್ತವನ್ನು ದಾಟಬೇಕು ಅಂತ ಇಣುಕು ನೋಡ್ತಿದ್ದಂಗೆನೆ ಆ ವೃತ್ತ ನಿಮ್ಮನ್ನ ಹೊರಗಡೆ ಎಸೆದು ಬಿಡುತ್ತೆ. ಪೆಟ್ಟು ತಿಂದ ನಂತರವೂ ಆತನು ಹೇಗೋ ಅದರ ಅಂದಾಜನ್ನು ಹಚ್ಚಿದರೂ ಅದನ್ನು ವ್ಯಕ್ತಗೊಳಿಸಲು ಆತನಿಗೆ ಶಬ್ದಗಳು ಸಿಗುವುದಿಲ್ಲ. ಇದಕ್ಕಿಂತ ಮುಂದೆ ಮನುಷ್ಯನ ನಿಲುಕು ಅಸಂಭವವಿದೆ. ಇಲ್ಲಿಯವರೆಗಂತೂ ಇದರಾಚೆಗೆ ಯಾರೂ ಮುಂದುವರೆದಿಲ್ಲ. ಭವಿಷ್ಯದ ಮಾತು ಬಲ್ಲವನೇ ಬಲ್ಲ. ಇಲ್ಲಿಂದ ಮುಂದೆ ಪ್ರಾರಂಭವಾಗುವ ವೃತ್ತಗಳು ಸಮಸ್ತ ಶಕ್ತಿಯ ಸಾರವಾಗಿದೆ. ಇದು ಬಹಳ ಉನ್ನತ ಮಟ್ಟದ ವಸ್ತು. ಈ ವೃತ್ತಗಳಿಗೆ ದಾಟುವುದು ಪ್ರಾಯಶಃ ಅಸಂಭವ. ಆದರೂ ಉಪಾಯವನ್ನು ಹೇಳಿಬಿಡುವೆನು. ಯಾವ ಉಪಾಯ? ಆ ಕೇಂದ್ರ ಇದೆಯಲ್ಲ, ಕೇಂದ್ರ ಬಿಂದು ಇದೆಯಲ್ಲ, ಅದರ ಸುತ್ತ ಇರತಕ್ಕಂಥ ವೃತ್ತ ಇದೆಯಲ್ಲ, ಅದನ್ನ ದಾಟತಕ್ಕಂಥ ಉಪಾಯ, ಅದನ್ನು ಹೇಳಿಬಿಡುವೆನು. ಅದು ಅಂಥ ದೊಡ್ಡದೇನೂ ಅಲ್ಲ, ತೀರಾ ಸಾಧಾರಣವಾದುದು. ನಮಗೆ ಮೇಲಕ್ಕೆ ಜಿಗಿಯಬೇಕೆಂಬ ವಿಚಾರ ಬಂದಾಗ ಆ ವಿಚಾರದ ಸಂಬಂಧವು ವೃತ್ತದೊಂದಿಗೆ ತಾನಾಗಿಯೇ ಉಂಟಾಗುವುದು. ವೃತ್ತದ ಹತ್ರ ಹೋಗಿದ್ದೀವಿ, ಮೇಲಕ್ಕೆ ಹೋಗ್ಬೇಕು ಅಂತ ನಮಗೆ ವಿಚಾರ ಬಂತು ಅಂತ ಇಟ್ಕೊಳ್ಳೋಣ. ಆ ವಿಚಾರ ಬಂದಿದ ತಕ್ಷಣ ನಮಗೆ ಆ ವೃತ್ತದ ಜೊತೆಗೆ ನಮಗೆ ಸಂಬಂಧ ಏರ್ಪಾಡಾಯಿತು. ಈಗ ಯಾರಾದರೂ ಸಾಹಸ ಮಾಡಿ ಈ ವೃತ್ತದಲ್ಲಿ ತಮ್ಮ ವಿಚಾರವನ್ನು ಲಯಗೊಳಿಸಿದ್ದಾದರೆ ಇದರ ವಿಷಯ ಅಲ್ಪ ಸ್ವಲ್ಪ ಹೊಳೆಯುವುದು. ಅಂದ್ರೆ ಅದರಲ್ಲೇ ಮುಳುಗೋಗ್ಬೇಕು. ಆ ವಿಚಾರದಲ್ಲೇ ಮುಳುಗೋಗಿ ಅದರಲ್ಲೇ ಲಯಗೊಳಿಸೋದು ಅಂತಂದ್ರೆ ಈಗ ಏನಾಗಿದೆ, ಇಲ್ಲಿ ವೃತ್ತ ಇದೆ, ಇಲ್ಲಿ ವಿಚಾರ ಇದೆ. ಆ ವಿಚಾರನ ಈಗ ವೃತ್ತದ ಜೊತೆಗೆ ಸಂಬಂಧ ಏರ್ಪಾಡು ಮಾಡಿದ್ವಿ. ಸಂಬಂಧ ಏರ್ಪಾಡು ಮಾಡಿದ ಮೇಲೆ ನಾವು ಅದರಲ್ಲೇ ಮುಳುಗೋಗ್ಬೇಕು. ಅದರಲ್ಲೇ ಮುಳುಗೋದಾಗ ಆ ವೃತ್ತದಲ್ಲಿ ಏನು ವಿಚಾರ ಇದೆ ಅದು ಒಂಚೂರು ಗೊತ್ತಾಗ್ಲಿಕ್ಕೆ, ಅನುಭವದಿಂದ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಈ ವೃತ್ತದಲ್ಲಿ ತಮ್ಮ ವಿಚಾರವನ್ನು ಲಯಗೊಳಿಸಿದ್ದಾದರೆ ಇದರ ವಿಷಯ ಅಲ್ಪ ಸ್ವಲ್ಪ ಹೊಳೆಯುವುದು. ಅದು ಕೆಲ ಕ್ಷಣ ಮಾತ್ರ. ಆದರೆ ಅವರು ತಮ್ಮ ಹೃದಯವನ್ನು ನೋಡಿಕೊಳ್ಳುತ್ತಿರಬೇಕು. ಅನಂತರ ಅವರು ಅಲ್ಲಿಂದ ಸರಿಯಬೇಕಾಗುವುದು. ಏಕೆಂತಂದ್ರೆ ಆ ವೃತ್ತ ಇದೆಯಲ್ಲ, ಆ ವೃತ್ತದ ಜೊತೆಗೆ ಸಂಬಂಧಪಟ್ಟು ಲಯಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಶಕ್ತಿ ಎಷ್ಟಿರುತ್ತೆ ಅಂತಂದ್ರೆ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ನಮ್ಮ ಹೃದಯದ ಕಡೆಗೆ ಗಮನ ಕೊಡ್ತಾ ಇರ್ಬೇಕು. ಹೃದಯದಲ್ಲಿ ಏನಾದ್ರು ಆಗ್ತಿದೆ ಅಂತಂದ್ರೆ, ಇದು ಬದುಕಿರ್ತಕ್ಕಂಥ ವ್ಯಕ್ತಿ ಹೇಳ್ತಿರ್ತಾರೆ,
ದೇಹತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಲ್ಲ, ಬದುಕಿರ್ಬೇಕಾದ್ರೆ ಆ ವೃತ್ತದಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತ ಆಸೆ ಆಯಿತು ಅಂತಂದ್ರೆ ಅಲ್ಲಿಗೆ ಸಂಬಂಧ ಏರ್ಪಾಡು ಮಾಡಿಕೊಂಡು ವಿಚಾರ ಶಕ್ತಿಯಿಂದ ಅದರಲ್ಲಿ ಲಯಗೊಂಡ್ರೆ, ಲಯಗೊಳ್ಳೋದು ಅಂತಂದ್ರೆ ನಮ್ಮಲ್ಲಿ ಅದರಲ್ಲಿ ಪೂರ್ತಿ ಮುಳುಗೋಗೋದು. ಪೂರ್ತಿ ಮುಳುಗೋದ್ರೂ ಕೂಡ ಒಂದು ಕಣ್ಣು ಹೃದಯದ ಮೇಲೆ ಇಟ್ಟಿರಬೇಕು, ಹೃದಯಕ್ಕೆ ಏನೂ ಆಗ್ತಾ ಇಲ್ಲ ಅಂತ. ಕೆಲವು ಸತಿ ಹೃದಯ ಏರ್ಪೇರಾಗಿ ನಿಂತು ಹೋಗ್ಬೋದು, ಜೀವ ಹೋಗುವಂತ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಅವರು ಹೃದಯದ ಕಡೆಗೆ ಗಮನ ಇಡಿ. ಹೃದಯದ ಗಮನ ಇಡ್ತಾ ಇಡ್ತಾ ಸ್ವಲ್ಪ ಹೊತ್ತು ಮಾತ್ರ, ಕೆಲ ಕ್ಷಣ ಮಾತ್ರ ಅಲ್ಲಿ ಇರ್ಬೋದು, ಅದಾದ್ಮೇಲೆ ಬಂದ್ಬಿಡ್ಬೇಕಾಗತ್ತೆ. ಯಾಕಂದ್ರೆ ಹೃದಯದ ಮೇಲೆ ಪರಿಣಾಮ ಆಗ್ಲಿಕ್ಕೆ ಶುರು ಆಗುತ್ತೆ. ಅನಂತರ ಅಲ್ಲಿಂದ ಅವರು ಸರಿಯಬೇಕಾಗುವುದು. ಹೃದಯದ ಮೇಲೆ ದೃಷ್ಟಿ ಇಡುವುದರ ಅಗತ್ಯವೇನೆಂದರೆ ಅದು ಒಡೆದು ಹೋಗುವ ಸಂಭವವಿರುತ್ತದೆ. ಹೃದಯ ಒಡೆದು ಹೋಗುತ್ತೆ, ಅಷ್ಟು ಶಕ್ತಿ ಬರ್ತಾ ಇರುತ್ತೆ ಅಲ್ಲಿಂದ. ಸೊ ಹಾಗಾಗಿ ಹೃದಯದ ಕಡೆ ಗಮನ ಹೊಡ್ಕೊಂಡು ಹೃದಯ ಹೊಡೆದಿರೋಂಗ್ ನೋಡ್ಕೋಬೇಕು. ಆಯ್ತಾ? ತಲೆಯ ನರಗಳು ಹರಿದು ಹೋಗಬಹುದು. ಉಪಾಯವನ್ನಂತೂ ಹೇಳಿದ್ದೇನೆ, ಜನರು ಸಾಹಸ ಮಾಡಲಿ. ಯಾರು ಸಾಹಸ ಮಾಡ್ಬೇಕಂತಿದ್ರು ಮಾಡ್ರಿ. ನಿಮ್ಮ ಹೃದಯ ಹೊಡೆದು ಹೋದ್ರೂ ಪರವಾಗಿಲ್ಲ, ನರತಂತುಗಳೆಲ್ಲ ಹರಿದು ಹೋದ್ರೂ ಪರವಾಗಿಲ್ಲ, ನಾನು ಇದನ್ನು ಮಾಡ್ತೀನಿ ಅಂತಂದ್ರೆ ಬೇಕಾದ್ರೆ ಮಾಡ್ಬೋದು. ಸರಿನಾ? ಆಧ್ಯಾತ್ಮಿಕತೆಯಲ್ಲಿ ವಿಶಿಷ್ಟ ಸಮೀಹೆ, ಸ್ಪೆಷಲ್ ವಿಲ್ ಎಂಬುದು ಇರುತ್ತದೆ. ಜನರು ಅದನ್ನು ತಿಳಿದಿರುವ ಸಂಭವ ಕಡಿಮೆ. ಸಮೀಹೆ ಅಂದ್ರೆ ವಿಲ್, ಸ್ಪೆಷಲ್ ವಿಲ್. ಸಮೀಹೆ ಅಂದ್ರೆ ವಿಲ್. ಸಮೀಹೆ ಅತ್ಯಂತ ಉನ್ನತ ಮಟ್ಟದಲ್ಲಿ ನಿಂತಾಗ ಅದರ ಶಕ್ತಿ ಅಮೋಘವಾಗಿ ಬಿಡುತ್ತದೆ. ಆದರೆ ಯಾವ ಗ್ರಂಥಿಯವರೆಗೆ ಈ ಸಮೀಹೆ ತಲುಪುವುದೋ ಆ ಸ್ಥಿತಿವರೆಗೆ ಮಾತ್ರ ಅದು ವಿಕಾಸ ಹೊಂದುವುದೆಂಬುದನ್ನು ಮರೆಯಬಾರದು. ಸೊ ಯಾವ ಗ್ರಂಥಿನಲ್ಲಿ ನಾವು ಪ್ರಯಾಣ ಮಾಡ್ತಿರ್ತೀವಲ್ಲ, ಆ ಗ್ರಂಥಿಯ ಸ್ತರದವರೆಗೂ ಅಷ್ಟೇ ನಮ್ಮ ಸಮೀಹೆ ಕೆಲಸ ಮಾಡುತ್ತೆ, ಅಲ್ಲಿವರೆಗೂ ವಿಕಾಸ ಹೊಂದಿರುತ್ತೆ. ಒಂದು ವೇಳೆ ಕೇಂದ್ರ ಮಂಡಲದ 7 ವೃತ್ತಗಳನ್ನು ದಾಟಿ ಅದರ ನಿಲುಗಡೆಯಾದರೆ ಅದು ಅತ್ಯಂತ ಪ್ರಭಾವಶಾಲಿ ಆಗುವುದು. ಅಂದರೆ 7 ವೃತ್ತಗಳನ್ನು ದಾಟಿ ಅಲ್ಲಿ ನಮ್ಮ ಸಮೀಹೆ ಅಥವಾ ವಿಲ್ ನಿಂತರೆ ಅತ್ಯಂತ ಪ್ರಭಾವಶಾಲಿ ಆಗ್ಬಿಡುತ್ತೆ. ಯಾವುದನ್ನೇ ಕುರಿತು ಧ್ಯಾನಿಸಲಿ ಅದರ ಪರಿಣಾಮ ಆಗಿಯೇ ತೀರುವುದು. ಈ ಇಚ್ಛಾಶಕ್ತಿಯಿಂದ ನಕ್ಷತ್ರಗಳ ಗತಿಯನ್ನು ನಿಲ್ಲಿಸಬಹುದು. ಹೀಗೆ ಇಚ್ಛಾಶಕ್ತಿ ಅಮೋಘವಾಗುವುದೇ ಬ್ರಹ್ಮಗತಿ. ಅಂಡರ್ಲೈನ್ ಮಾಡ್ಕೊಳ್ರಿ. ಹೀಗೆ ಇಚ್ಛಾಶಕ್ತಿ ಅಮೋಘವಾಗುವುದೇ ಬ್ರಹ್ಮಗತಿ. ಧಾರ್ಮಿಕ ಗ್ರಂಥಗಳಲ್ಲಿ ಬ್ರಹ್ಮಗತಿಯ ವ್ಯಾಖ್ಯೆಯನ್ನು ಬಹಳವಾಗಿ ಮಾಡಲಾಗಿದೆ. ಮಹಾತ್ಮರು ತಮ್ಮನ್ನು ಅದರೊಂದಿಗೆ ಹೋಲಿಸಿಕೊಳ್ಳಲೆಂದು ನಾನು ಕೆಲವೇ ಶಬ್ದಗಳಲ್ಲಿ ಅದನ್ನು ವಿವರಿಸಿದ್ದೇನೆ. ಆದರೆ ಬಂಧು, ನಾವು ಇಂಥ ವಿಭೂತಿ ಪುರುಷನು ಮೇಲಿಂದ ಮೇಲೆ ಹುಟ್ಟುವುದಿಲ್ಲ. ಅಲ್ಲದೆ ಆತನು ತನ್ನ ಇಚ್ಛಾಶಕ್ತಿಯನ್ನು ಕೇವಲ ಆಧ್ಯಾತ್ಮಿಕ ಕ್ಷೇತ್ರದಲ್ಲಷ್ಟೇ ಪ್ರಯೋಗಿಸುವನು, ಇಲ್ಲವೇ ಅದಕ್ಕೆ ಸಂಬಂಧಪಟ್ಟ ಇತರ ಕಾರ್ಯಗಳಲ್ಲಿ ತೊಡಗಿಸುವನು. ಆತನ ದೃಷ್ಟಿ ಬೇರೆ ಕಡೆಗೆ ಹರಿಯುವುದೇ ಇಲ್ಲ. ಸೊ ಯಾರು ಈ ವಿಶೇಷವಾದಂಥ ಸಮೀಹೆ ಅಥವಾ ಇಚ್ಛಾಶಕ್ತಿಯನ್ನು ಪಡ್ಕೊಂಡಿರ್ತಾರೋ ಅದು ಅವರು ಕೇವಲ ಆಧ್ಯಾತ್ಮಿಕ ಸ್ತರದ ಕೆಲಸಗಳಿಗೆ ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಿಗೆ ಮಾತ್ರ ಅದನ್ನು ಉಪಯೋಗಿಸ್ತಾರೆ, ಬೇರೆ ಕಡೆ ಅದನ್ನು ಉಪಯೋಗಿಸಲ್ಲ. ಈ ಸಮೀಹೆ ಸ್ವರೂಪವೇನು? ಈ ಸ್ಪೆಷಲ್ ವಿಲ್ ಅಂತ ಹೇಳಿದ್ರಲ್ಲ, ವಿಶೇಷವಾದಂಥ ಇಚ್ಛೆ, ಅದರ ಒಂದು ಸ್ವರೂಪವೇನು? ಅದಕ್ಕೆ ವ್ಯಾಘಾತ ಉಂಟಾಗುವುದಿಲ್ಲ. ವ್ಯಾಘಾತ ಅಂತಂದ್ರೆ ಆಪೋಸಿಟ್ ಥಾಟ್. ವ್ಯಾಘ ಅಂದ್ರೆ ಉಲ್ಟಾ, ವ್ಯಾಘಾತ ಅಂತಂದ್ರೆ ಉಲ್ಟಾ ಥಾಟ್, ರಿವರ್ಸ್ ಥಾಟ್. ಅದು ಉಂಟಾಗುವುದಿಲ್ಲ. ಏನಾಗಬೇಕೋ ಅದು ಆಗಿಯೇ ತಿರುವುದು. ಅದರ ವಿರುದ್ಧ ವಿಚಾರವು ಮನಸ್ಸಿನಲ್ಲಿ ಸುಳಿಯಲಾರದಷ್ಟು ಆತ್ಮವಿಶ್ವಾಸವು ಹೆಚ್ಚುವುದು. ಅದರ ವಿರುದ್ಧ ವಿಚಾರವು ಮನಸ್ಸಿನಲ್ಲಿ ಸುಳಿಯಲಾರದಷ್ಟು ಆತ್ಮವಿಶ್ವಾಸವು ಹೆಚ್ಚುವುದು. ಅನೇಕ ಸಾಹಸಿಗರಲ್ಲಿ ಅಭ್ಯಾಸ ಪ್ರಾರಂಭಿಸುತ್ತಲೇ ಇದು ಬೆಳೆಯತೊಡಗುವುದು. ಆದರೆ ಅದು ತನ್ನ ಪರಿಮಿತಿಯಲ್ಲಿಯೇ ಕಾರ್ಯ ಮಾಡುವುದು. ಸೊ ಈಗ 2ನೇ ಪಾಯಿಂಟ್ವರೆಗೂ ಯಾರನ್ನು ಬೆಳೆದಿದ್ರೆ 2ನೇ ಪಾಯಿಂಟ್ವರೆಗೂ ವಿಲ್ ಬೆಳೆದಿದೆ ತಕ್ಕ ಮಟ್ಟಿಗೆ. 3ನೇ ಪಾಯಿಂಟ್ವರೆಗೂ ಬೆಳೆದ್ರೆ 3ನೇ ಪಾಯಿಂಟ್ವರೆಗೂ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ವಿಲ್. ಸಮೀಹೆ ಅಷ್ಟು ಮಟ್ಟಿಗೆ ಸಬಲವಾಗಿರುತ್ತೆ. ಎಲ್ಲಿವರೆಗೂ ನಾವು ಬೆಳೆದಿರ್ತೀವೋ ಅಲ್ಲಿವರೆಗೂ ಕೂಡ ಅದು ಸಮೀಹೆ ಅಥವಾ ಇಚ್ಛೆ ಏನಿದೆ, ಇಚ್ಛಾಶಕ್ತಿ ವಿಸ್ತಾರವಾಗಿರುತ್ತೆ, ಪ್ರಬಲವಾಗಿರುತ್ತೆ. ಅದರ ಒಳಗಡೆ ಪರಿಧಿಗೆ ಬರ್ತಕ್ಕಂಥ ಆಧ್ಯಾತ್ಮಿಕ ಕೆಲಸಗಳಿಗೆ ಅದನ್ನು ನಾವು ಉಪಯೋಗಿಸ್ಕೋಬಹುದು. ಅನೇಕ ಸಾಹಸಿಗರಲ್ಲಿ ಅಭ್ಯಾಸ ಪ್ರಾರಂಭಿಸುತ್ತಲೇ ಇದು ಬೆಳೆಯತೊಡಗುವುದು. ಆದರೆ ಅದು ತನ್ನ ಪರಿಮಿತಿಯಲ್ಲಿಯೇ ಕಾರ್ಯ ಮಾಡುವುದು. ಉನ್ನತ ಕ್ಷೇತ್ರಗಳಲ್ಲಿ ಫಲಕಾರಿ ಆಗಲಾರದು. ಕನಿಷ್ಠ ಪಕ್ಷ ಜನರು ಪ್ರಯತ್ನವನ್ನಾದರೂ ಮಾಡಲೆಂಬ ಉದ್ದೇಶದಿಂದ ಈ ರಹಸ್ಯವನ್ನು ಬರೆದಿದ್ದೇನೆ. ಲೌಕಿಕ ಕಾರ್ಯವೇ ಆಗಲಿ ಪಾರಲೌಕಿಕ ಕಾರ್ಯವೇ ಆಗಲಿ ಅದನ್ನು ಮಾಡುವಾಗ ಅದು ಆಗಲಿಕ್ಕಿಲ್ಲೆಂಬ ವಿಚಾರಕ್ಕೆ ಆಸ್ಪದವನ್ನೇ ಕೊಡಬಾರದು. ಇದು ನೋಡಿ, ಇದು ನಮಗೆ ಕ್ಲೂ ಕೊಡ್ತಾ ಇದ್ದಾರೆ. ನಾವೇನ್ ಮಾಡಬೇಕು, ನಮ್ಮ ಸ್ತರದಲ್ಲಿ ಇದ್ದಾಗ ನಾವೇನ್ ಮಾಡಬೇಕು ಅಂತಂದ್ರೆ
ಈಗ ಲೌಕಿಕ ಕೆಲಸ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ರಿ. ಯಾವುದೇ ಕೆಲಸ ಮಾಡಬೇಕು ಅಂತ ಅನ್ಕೊಂಡಾಗ ಅದರ ವಿರುದ್ಧ ವಿಚಾರಕ್ಕೆ ನಾವು ಆಸ್ಪದನೆ ಕೊಡಬಾರ್ದು. ಅದರ ವಿರುದ್ಧವಾದಂಥ ವಿಚಾರ ನಾವು ಆಸ್ಪದ ಕೊಡಲಿಲ್ಲ ಅಂತಂದ್ರೆ ಅದು ನಮ್ಮ ಇಚ್ಛೆ ಪ್ರಬಲ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವೇನು ಏನ್ ಮಾಡ್ತೀವಿ, ಏನೋ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಮುಂದಿನ ಯೋಚನೆ ಏನ್ ಬರುತ್ತೆ, ವಿಚಾರ ಏನ್ ಬರುತ್ತೆ ಅಂತ, ಇದಾಗತ್ತೋ ಇಲ್ವೋ, ಈ ರೀತಿ ಯೋಚನೆ ಬರುತ್ತೆ. ಯಾವಾಗ ನಾವು ಇದಾಗತ್ತೋ ಇಲ್ವೋ ಅನ್ನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಆ ಸಮೀಹೆ ವೀಕ್ ಆಗ್ಬಿಡುತ್ತೆ, ತನ್ನ ಬಲ ಕಳ್ಕೊಂಡ್ಬಿಡುತ್ತೆ. ಲೌಕಿಕ ವಿಚಾರದಲ್ಲೇ ಆಗಲಿ ಅಲೌಕಿಕ ವಿಚಾರದಲ್ಲೇ ಆಗಲಿ ನಾವು ಕೆಲಸ ಮಾಡಬೇಕಾದ್ರೆ ನಾವು ಏನು ಆಲೋಚನೆ ಏನು ಅನ್ಕೊಂಡಿರ್ತೀವಿ, ಇಚ್ಛೆ ಪಟ್ಟಿರ್ತೀವಿ, ಅದಕ್ಕೆ ವಿರುದ್ಧವಾದಂಥ ಒಂದು ವಿಚಾರ ಅಥವಾ ಆಲೋಚನೆ ಬರದೇ ಇರೋಂಗೆ ನೋಡ್ಕೋಬೇಕು. ಈ ಮಾತು ಆಧ್ಯಾತ್ಮಿಕದೊಂದಿಗೆ ಸಂಬಂಧಪಟ್ಟಿದ್ದರೂ ಈ ವಿಜ್ಞಾನವು ಲೌಕಿಕ ಭೌತಿಕ ಲಾಭಗಳಿಗಾಗಿ ಉಪಯೋಗಿಸಬಾರದೆಂದೇನಿಲ್ಲ. ಸೊ ಲೋಕದ ವ್ಯವಸ್ಥೆಯಲ್ಲೂ ಕೂಡ ಇದು ಮಾಡ್ಬೋದು. ಆಧ್ಯಾತ್ಮಿಕ ವ್ಯಕ್ತಿಗೆ ಇದೆಲ್ಲ ತೀರಾ ಸಾಮಾನ್ಯವಾಗಿದ್ದು ಆತನು ಬೇಕಾದಾಗ ಇದನ್ನು ಪ್ರಯೋಗಿಸಬಲ್ಲನು. ಜ್ಞಾನವನ್ನು ಕುರಿತು ಬರೆಯುತ್ತಾ ನಾನು ಪದಾರ್ಥ ವಿಜ್ಞಾನದ ಮೇಲೂ ಸ್ವಲ್ಪ ಬೆಳಗನ್ನು ಬೀರಿದ್ದೇನೆ, ಆದರೆ ಅದನ್ನು ಕುರಿತು ಧ್ಯಾನಪೂರ್ವಕ ವಿಚಾರ ಮಾಡಿದಾಗಲೇ ಅದು ತಿಳಿದು ಬರುವುದು. ಆಯ್ತು ರೀ, ಇಲ್ಲಿಗೆ ನಿಲ್ಸೋಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ನಿನ್ನೆದು ಇವತ್ತು ಓದಿದ್ರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ನಮಸ್ತೆ ಬ್ರದರ್. 13ನೇ ಗ್ರಂಥಿ ಲಯಾವಸ್ಥೆಗೆ ಸ್ವಲ್ಪ ಎಕ್ಸ್ಪ್ಲನೇಷನ್. 13ನೇ ಗ್ರಂಥಿನ ಲಯಾವಸ್ಥೆನೇ ಇವಾಗ ಇಷ್ಟೊತ್ತರೆಗೂ ಓದಿದ್ದು. 13ನೇ ಗ್ರಂಥಿ ಪ್ರವೇಶ ಮಾಡಿದ್ಮೇಲೆ ಕೇಂದ್ರ ಮಂಡಲ ಪ್ರವೇಶ ಮಾಡ್ದಂಗೆ. ಇದುವರೆಗೂ ನಾವೇನು ಓದಿದ್ವಿ ಅದೆಲ್ಲ ಪೂರ್ತಿ 13ನೇ ಗ್ರಂಥಿಗೆ ಸಂಬಂಧಪಟ್ಟಿದ್ದೇನೆ. 13ನೇ ಗ್ರಂಥಿನಲ್ಲಿ ಕೇಂದ್ರ ಇದೆ, ಅದರ ಸುತ್ತ ಒಂದು ವೃತ್ತ ಇದೆ, ಅದರ ಸುತ್ತ 7 ಜ್ಯೋತಿರ್ಮಯ ವೃತ್ತಗಳಿದೆ. ಇವಾಗ ತಾನು ಏನು ಓದಿದ್ವಲ್ಲ, ಇವತ್ತೇನು ಓದಿದ್ವಿ ಅದನ್ನು ಒಂದ್ಸತಿ ಇನ್ನೊಂದ್ಸತಿ ಕೇಳಿಸ್ಕೊಳ್ರಿ. ಅವೆಲ್ಲವೂ ಕೂಡ 13ನೇ ಗ್ರಂಥಿನಲ್ಲಿ ಲಯ ಹೊಂದಬೇಕಾದ್ರೆ ಬರ್ತಕ್ಕಂಥ ಸ್ಥಿತಿಗಳು. ಒಂದು ಸಿಂಪಲ್ ಕ್ಲೂ ಕೊಡ್ತೀನಿ. 13ನೇ ಬಿಂದುವಿನಲ್ಲಿ ದಾಟಬೇಕಾದ್ರೆ ಏನಂತೂ ಜ್ಞಾನ ಹೊರಟೋಯ್ತು, ಅಜ್ಞಾನದ ವಲಯದಲ್ಲಿ ಇದ್ದೀವಿ. ಈಗ ಅಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಬೆಳಿಬೇಕಾಗಿದೆ. ಅಲ್ಲಿ ಬೋಟ್ ಇಲ್ಲ, ನಾವೇ ಇಲ್ಲ, ಯಾಕಂದ್ರೆ ನಾವೇ ಮುರಿದು ಹೋಗಿದೆ. ಈಜ್ತಾ ಹೋಗ್ಬೇಕು. ಈಜ್ತಾ ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ, ನಮಗೆ 7 ಜ್ಯೋತಿರ್ಮಯ ವೃತ್ತಗಳು ಬರುತ್ತೆ. ಜ್ಯೋತಿರ್ಮಯ ವೃತ್ತಗಳು ಅಂತಂದ್ರೆ ಅಲ್ಲಿ ತಿರುಗುಗಳು ಮತ್ತೆ ಏರಿಳಿತಗಳು, ತರಂಗಗಳು ಇವೆಲ್ಲ ಬರುತ್ತೆ. ಆದ್ರೆ 13ನೇ ವೃತ್ತಕ್ಕಿಂತ ಹೊರಗಡೆ ಇವೆಲ್ಲದಕ್ಕೂ ಕೂಡ ಸಕ್ರಿಯವಾಗಿರುತ್ತೆ. ಆದರೆ 13ನೇ ವೃತ್ತದಲ್ಲಿ ನಿಷ್ಕ್ರಿಯವಾಗಿರುತ್ತೆ. ಇದೆ ಅಂತ ಅನುಮಾನ ಬರುತ್ತೆ, ಆದ್ರೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದೆ ಅಂತ ಅನಿಸುತ್ತೆ ಅಷ್ಟೇ. ಇದೆ ಅಂತ ಸಂಪೂರ್ಣವಾಗಿ ಅನುಭವ ಬರಲ್ಲ, ಇದೆ ಅಂತ ಅನಿಸುತ್ತೆ. ಒಂದು ರೀತಿಯಾದ ಭಾವನೆ ಇರುತ್ತೆ, ಇದೆ ಅಂತ ಅನಿಸುತ್ತೆ. ನಿಷ್ಕ್ರಿಯವಾದಂಥ ತರಂಗಗಳು, ನಿಷ್ಕ್ರಿಯವಾದಂಥ ಏರಿಳಿತಗಳು ಎಲ್ಲ ಇದೆ ಅಂತ ಅನಿಸುತ್ತೆ. ಇದನ್ನೆಲ್ಲ ದಾಟ್ಬೋದ ಮೇಲೆ ಇವೆಲ್ಲ ಹೊರಟೋಗುತ್ತೆ. ತಲೆಗೆ ಒಂದು ಸಮಸ್ಥಳ ಬರುತ್ತೆ. ಆ ಸಮಸ್ಥಳದಲ್ಲೂ ಕೂಡ ನಾವು ಮುಂದಕ್ಕೆ ಹೋಗ್ತಿದ್ದಂಗೆನೆ ಕಟ್ಟ ಕಡೆಗೆ ಒಂದು ಬಿಂದು ಕಾಣಲಿಕ್ಕೆ ಶುರು ಆಗುತ್ತೆ. ಆ ಬಿಂದು ಸುತ್ತ ಒಂದು ವೃತ್ತ ಇದೆ. ಆ ಬಿಂದುನ ದಾಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆ ಬಿಂದು ಹತ್ರ ಹೋಗ್ಬೇಕು ಅಂತ ಆ ವೃತ್ತವನ್ನು ದಾಟ್ಲಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ಅದು ನಿಮ್ಮನ್ನು ಹಿಂದಕ್ಕೆ ತಳ್ಳಿಬಿಡುತ್ತೆ. ಸೊ ಇದೆಲ್ಲವನ್ನು ದಾಟಿದ ಮೇಲೆ ಆ ತಮದ ಅವಸ್ಥೆ ಬರುತ್ತೆ. ತಮದ ಅವಸ್ಥೆ ಆದ್ಮೇಲೆ ನಿಮಗೆ ಆ ಕೇಂದ್ರ ಬಿಂದು ಮತ್ತೆ ಕೇಂದ್ರ ವೃತ್ತ ಬರುತ್ತೆ. ವೃತ್ತವನ್ನು ಇರುವವರೆಗೂ ದಾಟಿರ್ತಕ್ಕಂಥ ಯಾವ ಮನುಷ್ಯನೂ ಇಲ್ಲ. ಬಾಬಾಜಿಯವರು ಕೇಂದ್ರದ ವೃತ್ತ ಒಳಗಡೆ ಹೋಗಿ ಏನಿದೆ ಅಂತ ನೋಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ, ಅವರನ್ನ ಅದು ತಳ್ಳಿಬಿಡುತ್ತೆ ಹೊರಗಡೆ. ಅವ್ರು ಏನು ಪ್ರಯತ್ನ ಪಟ್ಟರಲ್ಲ, ಆ ಪ್ರಯತ್ನ ಪಟ್ಟಿರ್ತಕ್ಕಂಥ ದಾರಿನೇ ಅವ್ರು ನಮಗಿಲ್ಲಿ ಬರೆದಿರುತ್ತೆ. ಯಾರಾದರೂ ಸಾಹಸಿಗ ಹೃದಯ ಹೊಡೆದೋಗುತ್ತೆ ಅಂತ ಗೊತ್ತಿದ್ದವನು, ನರತಂತುಗಳೆಲ್ಲ ಹರಿದೋಗುತ್ತೆ ಅಂತ ಗೊತ್ತಿದ್ದವನು ಯಾರಾದರೂ ಪ್ರಯತ್ನ ಪಡ್ತೀನಿ ಅಂದ್ರೆ ಪ್ರಯತ್ನ ಪಡ್ರಿ. ಅವರಂತೂ ಪ್ರಯತ್ನ ಪಟ್ಟಿದ್ರು, ಪ್ರಯತ್ನ ಪಟ್ಟರು ಒಳಗಡೆ ಹೋಗ್ಲಿಕ್ಕೆ, ಆದರೆ ಅದನ್ನು ತಳ್ಳಿಬಿಡ್ತು. ಆದರೆ ಸಾಕಷ್ಟು ಅವ್ರ ಹೃದಯನ ಚೆನ್ನಾಗಿ ಭದ್ರ ಮಾಡಿಕೊಂಡು ಪ್ರಯತ್ನ ಪಟ್ಟಿದ್ದೆ ಎಂದು ಬರೀತಾರೆ. ಇದಿಷ್ಟು ಕೂಡ ಕೇಂದ್ರ ಮಂಡಲದಲ್ಲಿ ನಮ್ಮ ಪ್ರಯಾಣ 13ನೇ ಬಿಂದುವಿನಲ್ಲಿ ಇವೆಲ್ಲ ಕೂಡ ಲಯಾವಸ್ಥೆ ಅಂತಾನೆ ಹೇಳ್ತಾ ಹೋಗ್ತೀವಿ ಒಂದೊಂದಾಗಿ. 13ನೇ ಬಿಂದುವಿನಲ್ಲಿ ನಾವು ಸಾಯುಜ್ಯತೆಯ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ.
ಕೇವಲ ಸಾಯುಜ್ಯತೆ ಮಾತ್ರ ಉಂಟು. ನಿನ್ನೆ ನಾವು ಮಾತಾಡಿದ್ವಿ 12ನೇ ಬಿಂದು ಬರೋಷ್ಟೊತ್ತಿಗೆ ಸಾರೂಪ್ಯತೆ ಆಯಿತು. ಸಾರೂಪ್ಯತೆ ಬಂದ ಮೇಲೆ ನಾವು ಕೇಂದ್ರ ಮಂಡಲಕ್ಕೆ ಪ್ರವೇಶ ಮಾಡಲಿಕ್ಕೆ ಅರ್ಹತೆ ಗಳಿಸ್ಕೊಳ್ತೀವಿ. ಆ ಅರ್ಹತೆಯಿಂದ ನಾವು ಕೇಂದ್ರ ಮಂಡಲ ಪ್ರವೇಶ ಮಾಡ್ತೀವಿ. ಹಾಗಾದ್ರೆ ಕೇಂದ್ರ ಮಂಡಲದಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ ಸಾಯುಜ್ಯತೆ ಆಗ್ತಾ ಹೋಗುತ್ತೆ. ಆ ಸಾಯುಜ್ಯತೆಯಲ್ಲಿ ಏನಾಗುತ್ತೆ, ಇವೆಲ್ಲ ಅನುಭವಕ್ಕೆ ಬರುತ್ತೆ. ಇವೆಲ್ಲ ಅನುಭವಕ್ಕೆ ಬರ್ತಾ ಇದೆ ಅಂತಂದ್ರೆ ನಮಗೆ ಕೇಂದ್ರ ಮಂಡಲದಲ್ಲಿ ಸಾಯುಜ್ಯತೆ ಆಗ್ತಾ ಇದೆ ಅಂತ. ತಮದ ಹತ್ರ ಹೋದಾಗ, ತಮದ ಹತ್ರ ನಾವು ಸ್ಥಿತಿನಲ್ಲಿ ಇದ್ದಾಗ ಅಲ್ಲಿ ಏನಾಗುತ್ತೆ, ಕೇಂದ್ರದ ಸನಿಹ ಇರ್ತೀವಿ. ಆ ಕೇಂದ್ರದ ಬಿಂದು ಮತ್ತೆ ವೃತ್ತ ಇದೆಯಲ್ಲ, ಅದಕ್ಕೆ ಅತ್ಯಂತ ಸನಿಹ ಇರ್ತೀವಿ. ಆ ಸನಿಹ ಇದ್ದಾಗ ಏನಾಗುತ್ತೆ, ಅದ್ರ ಜೊತೆಗೆ ನಮ್ಮ ಸಂಬಂಧ ಏರ್ಪಾಡಾಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಸತ್ವ ಏನಿದೆಯಲ್ಲ ನೋಡ್ರಿ, ಆ ಕೇಂದ್ರದ ವೃತ್ತದ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡೋದು ಬೇರೆ, ಕೇಂದ್ರದ ವೃತ್ತ ಪಕ್ಕದಲ್ಲಿ ಇರೋದು ಬೇರೆ. ಪಕ್ಕದಲ್ಲಿದ್ದಾಗ ಏನಾಗುತ್ತೆ, ಕೇಂದ್ರದ ವೃತ್ತದ ಪರಿಣಾಮ ನಮ್ಮ ಮೇಲೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನೇ ನಾವು ಕೇಂದ್ರದ ಸತ್ವವನ್ನು ನಾವು ಹೀರ್ಕೊಳ್ತಾ ಇದ್ದೀವಿ ಅಂತ. ಕೇಂದ್ರದ ಸತ್ವವನ್ನು ಯಾವಾಗ ಹೀರ್ಕೊಳ್ತೀವಿ, ಕೇಂದ್ರದ ವೃತ್ತ ಪಕ್ಕದಲ್ಲಿ ಕೂತ್ಕೊಂಡಾಗ ಅದರ ಸತ್ವವನ್ನು ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಫ್ಯಾನ್ ಇದೆ, ಫ್ಯಾನ್ ಬೀಸ್ತಾ ಇದೆ, ಅದ್ರ ಪಕ್ಕ ಕೂತ್ಕೊಂಡ್ರೆ ಗಾಳಿ ಬೀಸಲ್ವೇ, ಅದರ ಒಂದು ಅನುಭವ ಪಡ್ಕೊಳ್ಳಲ್ವೇ? ಅದೇ ರೀತಿಯಾಗಿ ಕೇಂದ್ರದ ಬಿಂದು ಇದೆ, ಕೇಂದ್ರದ ವೃತ್ತ ಇದೆ, ಅದರ ಪಕ್ಕ ಕೂತ್ಕೊಂಡಾಗ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಾಗಲ್ಲ. ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ತಳ್ಬಿಡುತ್ತದೆ. ಅದ್ರ ಪಕ್ಕ ಕೂತ್ಕೊಂಡಾಗ ಅದರ ಸತ್ವವನ್ನು ನಾವು ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಇದೇನೆ ನಾವು ಪರತತ್ವದ ಸತ್ವ ಅಂತ ಹೇಳಿದ್ವಿ, ಮೂಲ ಸತ್ವ. ಆ ಮೂಲ ಸತ್ವವನ್ನು ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಅದನ್ನು ಹೀರ್ಕೊಳ್ತಾ ಆ ಅದು ಕೂಡ ಒಂದು ಕಂಡೀಷನ್. ಇಲ್ಲಿ ಹೆಂಗೆ ಕೆಳಗಡೆ ಕಂಡೀಷನ್ಗಳು ಬರುತ್ತೋ ಅದು ಕೂಡ ಪರತತ್ವವನ್ನು ಹೀರ್ಕೊಳ್ತಕ್ಕಂಥದ್ದು ಒಂದು ಕಂಡೀಷನ್. ಆ ಕಂಡೀಷನ್ ಸಾಕಷ್ಟು ಹೀರ್ಕೊಳ್ತಾ ಹೋಗ್ತೀವಿ. ಹೀರ್ಕೊಂಡು ಪರತತ್ವದ ತರನೇ ನಾವು ಆಗ್ತಾ ಹೋಗ್ತೀವಿ. ಆದ್ರೆ ಅದನ್ನ ಸಂಪೂರ್ಣವಾಗಿ ಹೀರ್ಕೊಂಡು ಅಲ್ಲೇ ನಿಂತ್ಬಿಟ್ರೆ ನಾವು ಈ ಲೋಕದಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಈಗ ಮುಕ್ತಾತ್ಮರು, ದೇಹ ತ್ಯಾಗ ಮಾಡಿರೋರು ಅಲ್ಲಿ ಈಚ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಂಡ್ರೆ ಅದು ಅವ್ರಿಗೆ ಬೇರೆ ಕೆಲಸ. ಅವ್ರು ಕೇವಲ ಆ ಲೋಕದಲ್ಲಿ ಅಷ್ಟೇನೆ ಮೇಲೆ ಕೆಳಗಡೆ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಅವ್ರಿಗೆ ಈ ದೇಹವನ್ನು ಕಾಪಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅವ್ರಿಗೆ. ಅದೇ ದೇಹಧಾರಿಗಳಾದವರು ಅಲ್ಲಿಗೆ ಹೋದಾಗ ದೇಹವನ್ನೂ ಕಾಪಾಡ್ಕೋಬೇಕಲ್ವಾ. ಅವಾಗ ಏನಾಗುತ್ತೆ, ಅಲ್ಲಿಂದ ಗುರುಗಳು ಏನ್ ಮಾಡ್ತಾರೆ, ನಿಮ್ಮನ್ನ ಕೇಂದ್ರದ ಪಕ್ಕದಿಂದ ಅದು ತಕ್ಕ ಮಟ್ಟಿಗೆ ಹೀರ್ಕೊಂಡ್ಮೇಲೆ ಕೇಂದ್ರದ ಪಕ್ಕದಿಂದ ಕೆಳಗಡೆ ತಗೊಂಬಂದು ಬಿಡ್ತಾರೆ. ಯಾಕೆ ಕೆಳಗಡೆ ತಗೊಂಬಂದು ಬಿಡ್ತಾರೆ ಅಂತಂದ್ರೆ, ಈಗ ಅಲ್ಲಿವರೆಗೂ ಯಾರು ತಯಾರಾಗಿರ್ತಾರೆ ವ್ಯಕ್ತಿ, ಆ ವ್ಯಕ್ತಿಯಿಂದ ಲೋಕಕ್ಕೆ ಕಲ್ಯಾಣವಾಗ್ಲಿ ಅಂತ, ಲೋಕಕ್ಕೆ ಉಪಕಾರ ಆಗ್ಲಿ ಅಂತ. ಇಲ್ಲದೆ ಅಲ್ಲಿವರೆಗೂ ಹೋಗಿ ಎಲ್ಲವನ್ನೂ ಅನುಭವಿಸಿ ಗಳಿಸಿದ್ದು ಏನು ಉಪಯೋಗ ಆಯ್ತು ಮನುಷ್ಯನಿಗೆ? ಇಲ್ಲಿ ಮನುಷ್ಯ ಲೋಕಕ್ಕೆ ಏನು ಉಪಯೋಗ ಆಯ್ತು? ಮನುಷ್ಯ ಲೋಕಕ್ಕೆ ಉಪಯೋಗ ಆಗಲಿ ಅಂತ ಏನ್ ಮಾಡ್ತಾರೆ ಗುರುಗಳು, ಅಲ್ಲಿಂದ ಕೇಂದ್ರದಿಂದ ಕೆಳಗಡೆ ತಗೊಂಡ್ಬರ್ತಾರೆ. ಕೆಳಗಡೆ ತಗೊಂಡ್ಬಂದು ಅಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಏನಾಗುತ್ತೆ, ಅವರಿಗೆ ಅದರೆಲ್ಲ ಅನುಭವನೂ ಇರುತ್ತೆ. ಅದನ್ನೆಲ್ಲ ಕೂಡ ಅವ್ರು ಉಪಯೋಗಿಸ್ಕೊಂಡು ಕೆಲಸ ಮಾಡ್ಬೋದು. ಕೆಳಗಡೆ ಮನುಷ್ಯರಿಗೆ ಇದರೆಲ್ಲ ಅನುಭವನ ಹೇಳಲಿಕ್ಕೂ ಕೂಡ ಆಗುತ್ತೆ. ಯಾಕಂದ್ರೆ ಇನ್ನು ಶರೀರ ಇರುತ್ತೆ, ಮನಸ್ಸಿರುತ್ತೆ, ಮಾತಿರುತ್ತೆ. ಅವ್ರೇನ್ ಮಾಡ್ತಾರೆ, ದೇಹ ಮತ್ತು ಮನಸ್ಸನ್ನು ಉಪಯೋಗಿಸ್ಕೊಂಡು ಆ ಎಲ್ಲ ಅವಸ್ಥೆಗಳನ್ನ ಮನುಷ್ಯ ಲೋಕಕ್ಕೆ ಹೇಳಿಕೊಡ್ತಾರೆ. ಜೊತೆಗೆ ನಿಸರ್ಗಕ್ಕೆ ಏನು ಮನುಷ್ಯ ಲೋಕದಲ್ಲಿ ಕೆಲಸ ಆಗ್ಬೇಕಾಗಿದೆ, ನಿಸರ್ಗದ ಕೆಲಸ ಕೂಡ ಅವ್ರು ಮಾಡ್ತಾರೆ. ಇಷ್ಟು ಆಗ್ತಕ್ಕಂಥದ್ದು 13ನೇ ಬಿಂದುನಲ್ಲಿ ಇಷ್ಟ ಆಗುತ್ತೆ. ಬಾಬೂಜಿ ಅವ್ರು ಹಂಗೇನೆ 44 ವಿಸ್ಪರ್ಸ್ ಓದಿದಾಗ, ನೀವು ಇನ್ನೂ 44 ವಿಸ್ಪರ್ಸ್ ಎಲ್ಲ ಓದಿಲ್ಲ, ನೀವು ಓದಿದಾಗ ಏನಾಗುತ್ತೆ ಗೊತ್ತಾಗುತ್ತೆ ನಿಮ್ಗೆ. ಮೇಲ್ಗಡೆ ಹೋಗಿ ಕೇಂದ್ರದ ಸತ್ವ ಹೀರ್ಕೊಂಡ ಮೇಲೆ ಅಲ್ಲೇ ಇರ್ಲಿಕ್ಕೆ ಬಿಡಲ್ಲ. ಲಾಲಾಜಿ ಬರೀತಾರೆ, ನೀನು ಅಲ್ಲೇ ಇದ್ರೆ ಬಿಟ್ಬಿಟ್ರೆ ಸಂಪೂರ್ಣವಾಗಿ ನೀ ಕೇಂದ್ರದ ಸತ್ವನ ಹಿರ್ಕೊಂಡ್ಬಿಡ್ತು ಅಂತಂದ್ರೆ ನೀನು ನನ್ನ ಕೆಲಸಕ್ಕೆ ಉಪಯೋಗ ಆಗಲ್ಲ, ನಿಸರ್ಗದ ಕೆಲಸಕ್ಕೆ ಉಪಯೋಗ ಆಗಲ್ಲ. ನೀನು ತಯಾರು ಮಾಡಾದ್ರೆ ಏನು ಪ್ರಯೋಜನ ಅವಾಗ? ಅದಕ್ಕೆ ಲಾಲಾಜಿ ಹೇಳ್ತಾರೆ, ಈಗ ನಾನು ನಿನ್ನ ಕೆಳಗಡೆ ತಗೊಂಡ್ಬರ್ತೀನಿ. ಕೆಳಗಡೆ ತಗೊಂಡ್ಬಂತು ಅಂತಂದ್ರೆ ನೀನು ನನ್ನ ಕೆಲಸಕ್ಕೆ, ನಿಸರ್ಗದ ಕೆಲಸಕ್ಕೆ ಉಪಯೋಗ ಆಗ್ತೀಯಾ ಅಂತ ಹೇಳಿ. ಸೊ ಯಾರೇ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಅವಕಾಶ ಕೊಟ್ಟಾಗ ನಿಸರ್ಗ ಅವರಿಂದ ಏನೋ ಒಂದಿಷ್ಟು ಕೆಲಸ ನಿರೀಕ್ಷೆ ಮಾಡಿರುತ್ತೆ. ಸುಮ್ಮನೆ ಬೆಳಿಲಿಕ್ಕೆ ಬಿಡಲ್ಲ, ಅವರಿಂದ ಏನೋ ಒಂದಿಷ್ಟು ಕೆಲಸ ಆಗ್ಬೇಕು. ಅರ್ಥ ಆಯ್ತಾ? ಸೊ ಆ ಕೆಲಸ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ವಾಪಸ್ ಕೆಳಗಡೆ ತಗೊಂಡ್ಬರುತ್ತೆ. ನಿಸರ್ಗ ತನ್ನ ಕೆಲಸ ತಾನು ಮಾಡಿಸ್ಕೊಡುತ್ತೆ. ಇದಿಷ್ಟು 13ನೇ ಬಿಂದುನಲ್ಲಿ ಆಗ್ತಕ್ಕಂಥದ್ದು. ಸರಿ, ಆಯ್ತು. ಅನಸೂಯ ಬ್ರದರ್ ನಮಸ್ತೆ. ಪೇಜ್ ನಂಬರ್ 307 ಅದರಲ್ಲಿ ತಾಂತ್ರಿಕ ಅಥವಾ ವಾಮಾಚಾರ
ಸ್ಥಿತಿಯಲ್ಲಿ ಇದರ ಸಂಭವ ಹೆಚ್ಚಾಗಿರುತ್ತದೆ ಅಂತಿದೆಯಲ್ಲ. ಈಗ್ಲೂ ಕೂಡ ಜನರು ನನ್ಗ ಮಾಟ ಮಂತ್ರ ಮಾಡಿಸ್ಬಿಟ್ರು ಅದು ಇದು ಹೇಳ್ತಾರಲ್ಲ ಬ್ರದರ್. ನಾವು ಈಗ್ಲೂ ಎಂತ ವ್ಯಕ್ತಿಗಳು ಆತರ ಹೇಳ್ತಾರೆ, ನಾವ್ ಅದನ್ನ ಯಾವ ತರ ನಂಬೋದು, ಅವ್ರಿಗೆ ಯಾವ ತರ ಎಕ್ಸ್ಪ್ಲೈನ್ ಮಾಡೋದು ಅಂತ. ಏನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಬೇಡಿ. ಅವರು ಆ ರೀತಿಯಾದಂಥ ಆಲೋಚನೆಗೆ ಅಂಟ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿಯಾದಂಥ ಆಲೋಚನೆಗೆ ಅಂಟ್ಕೊಂಡಿದ್ದಾಗ ನೀವು ಅವ್ರಿಗೆ ಏನು ಯೋಚನೆ, ಅವರಿಗೆ ಬೇರೆ ವಿಚಾರಗಳನ್ನು ಹೇಳಲಿಕ್ಕೆ ಹೋಯ್ತು ಅಂತಂದ್ರೆ ಅವ್ರು ಅದನ್ನ ರಿಜೆಕ್ಟ್ ಮಾಡ್ತಾರೆ. ಇದನ್ನ ವಿಚಾರಗಳಿಂದ ಅದನ್ನ ನೀವು ತೆಗೆದು ಹಾಕಕ್ಕಾಗಲ್ಲ. ಗೊತ್ತಾಯ್ತಾ? ಅದಕ್ಕೆ ನೀವು ಸಿಟ್ಟಿಂಗ್ ಕೊಟ್ಟಾಗ ಆ ವಿಚಾರಗಳಿರ್ತಕ್ಕಂಥ ಒಂದು ಇದನ್ನ ಕ್ಲೀನ್ ಮಾಡಿದಾಗ, ಶುದ್ಧೀಕರಣ ಮಾಡಿದಾಗ ಆ ವಿಚಾರದ ಹಿಡಿತ ಅವರ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸಿಟ್ಟಿಂಗ್ ಕೊಡ್ತಾ ಕೊಡ್ತಾ ಕ್ಲೀನ್ ಮಾಡ್ತಾ ಮಾಡ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅವರಲ್ಲಿ ಅವ್ರ ವಿಚಾರಕ್ಕೆ ಅಂಟ್ಕೊಳ್ಳದೆ, ಯಾವುದೇ ಒಂದು ಮನುಷ್ಯ ಯಾವುದೇ ವಿಚಾರ ಇರ್ಬೋದು, ನಾವು ವಿಚಾರಕ್ಕೆ ಅಂಟ್ಕೊಳ್ಳಿಕ್ಕೆ ಮುಂಚೆ ನಾವು ಅದೇ ವಿಚಾರನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ರೆಡಿ ಇರ್ತೀವಿ. ಒಂದು ವಿಚಾರ ಅಂಟ್ಕೊಳ್ಳಿಕ್ಕೆ ಮುಂಚೆ ಒಂದು ವಿಚಾರಕ್ಕೆ ನಾವು ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತು ಅಂತಂದ್ರೆ ನಾವು ಬೇರೆ ದೃಷ್ಟಿಕೋನದಿಂದ ಅದೇ ವಿಚಾರನ ನೋಡ್ಲಿಕ್ಕೆ ಇಷ್ಟಪಡಲ್ಲ. ಅರ್ಥ ಆಯ್ತಾ? ಇದು ಎಲ್ರಿಗೂ ಆಗುತ್ತೆ, ಅವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಯಾರ ಬಗ್ಗೆನೋ ಇವ್ರು ಒಳ್ಳೆಯವರಲ್ಲಪ್ಪ, ಕೆಟ್ಟವರು ಅಂತ ಭಾವನೆ ಬಂತು ಅಂತ ಇಟ್ಕೊಳ್ರಿ. ಅವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರೆ ಇವ್ರು ಕೆಟ್ಟದಾಗೆ ಕಾಣುತ್ತೆ. ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಅಂತ ಏನಿಲ್ಲ, ಇವ್ರ ಮನಸ್ಸಿನಲ್ಲಿ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ. ಈಗ ದುರ್ಯೋಧನ ಖಳನಾಯಕ ಅಂತ ನಾವು ನೋಡ್ತೀವಿ ಮಹಾಭಾರತದಲ್ಲಿ, ಆದ್ರೆ ಅವನಿಗೂ ಎಷ್ಟೊಂದು ಒಳ್ಳೆ ಗುಣಗಳಿತ್ತು. ಯಾರು ಅದನ್ನ ನೋಡ್ತಾರೆ? ದುರ್ಯೋಧನ ಒಂದ್ಸತಿ ಕೃಷ್ಣನ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾನೆ, ನನಗೆ ಇದೆಲ್ಲ ಅರ್ಥ ಆಗಲ್ಲ ಅಂತ ನೀ ಅನ್ಕೋಬೇಡ, ನಂಗೆ ನೀ ಹೇಳ್ತಿರೋದೆಲ್ಲ ಅರ್ಥ ಆಗುತ್ತೆ, ನಾವು ಮಾಡ್ತಿರೋ ತಪ್ಪು ಅಂತನೂ ಗೊತ್ತು, ಆದ್ರೆ ಆ ತಪ್ಪನ್ನ ನಿಲ್ಲಿಸ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಇಷ್ಟೇ ಹೇಳ್ತಾನೆ. ಅವನು ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಹೇಳಿದಿದ್ರೆ, ತಪ್ಪನ್ನು ನನ್ನ ಕೈಲಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಸಹಾಯ ಮಾಡಿದ್ರೆ ನಿನ್ನ ಸಹಾಯದಿಂದ ನನಗೆ ಇದನ್ನ ನಿಲ್ಲಿಸ್ಲಿಕ್ಕೆ ಆಗತ್ತೆ ಅಂತ ಕೇಳಿದ್ರೆ ಕೃಷ್ಣ ಪ್ರಾಯಶಃ ಸಹಾಯ ಮಾಡಿರೋ. ಆದ್ರೆ ದುರ್ಯೋಧನಿಗೆ ಅಹಂ, ಇವನ್ ಸಹಾಯ ನಾನು ಯಾಕೆ ಹೇಳಲಿ ಅಂತ ಇಲ್ಲಿವರೆಗೂ ಒಪ್ಕೊಳ್ತೇನೆ. ಅವನಿಗೂ ಒಂದಿಷ್ಟಿದೆ, ಅಂತಃಕರಣ ಅನ್ನೋದು ಅವನಿಗೂ ಇದೆ, ಗೊತ್ತಾಗ್ತಿದೆ ಅವನಿಗೆ ಏನೋ ತಪ್ಪು ಆಗ್ತಿದೆ ಅಂತ. ಆದ್ರೆ ಅದು ಒಪ್ಕೊಂಡು ತಿದ್ದುಕೊಳ್ಲಿಕ್ಕೆ ಅವನು ರೆಡಿ. ತಿದ್ಕೋಬೇಕಾದ್ರೆ ವಿನಮ್ರ ಆಗ್ಬೇಕು, ಕೇಳಬೇಕು, ಕೇಳಲಿಕ್ಕೆ ರೆಡಿ. ಇಷ್ಟೇ ಆಗಿದ್ದು ಪ್ರಾಬ್ಲಮ್. ಸೊ ದುರ್ಯೋಧನ ಎಷ್ಟೋ ಸತಿ ಕೃಷ್ಣನ್ಗೆ ಹೇಳ್ತಾನೆ, ನನಗೆ ನೀ ಹೇಳ್ತಿರಲ್ಲ ಗೊತ್ತು, ನನಗೆ ಗೊತ್ತಾಗ್ತಿದೆ ನಾನು ಮಾಡ್ತಿರೋ ತಪ್ಪು ಅಂತ, ಆದ್ರೆ ನಾ ಏನು ಮಾಡಲಿ, ಅನಿವಾರ್ಯವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಗೊತ್ತಾಯ್ತಾ? ಅಭ್ಯಾಸಿಗಳು ಕೂಡ ನಿಮ್ಮ ಹತ್ರ ಸಿಟ್ಟಿಂಗ್ ಬಂದಾಗ ಅನಿವಾರ್ಯವಾಗಿ ನಾವು ಏನೇನೋ ಟೆನ್ಷನ್ ಅನುಭವಿಸ್ತಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ನಿಮ್ಮ ಹತ್ರ ಸಿಟ್ಟಿಂಗ್ ಬಂದಾಗ ಏನ್ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಅನಿವಾರ್ಯತೆನ ನೀವು ತೆಗೆದುಹಾಕಿ ಅಂತ ಅವ್ರು ಸಿಟ್ಟಿಂಗ್ ಬರ್ತಾ ಇದ್ದಾರೆ, ಸಹಾಯ ಕೋರ್ತಾ ಇದ್ದಾರೆ. ಇದಕ್ಕೆ ನಾನೇ ಇದನ್ನ ಸಾಲ್ವ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಪರವಾಗಿ ನೀವು ಸಾಲ್ವ್ ಮಾಡ್ರಿ ಅಂತ ಸಹಾಯ ಕೋರಿ ನಿಮ್ಮ ಹತ್ರ ಸಿಟ್ಟಿಂಗ್ ಬರ್ತಾರೆ. ಅರ್ಥ ಆಗ್ತಿದೆ? ಈಗ ಒಂದು ಅಭ್ಯಾಸಿ ಇಷ್ಟೆಲ್ಲ ಕತೆ ಹೇಳ್ಕೋಬಹುದು, ಆದ್ರೆ ಸಿಟ್ಟಿಂಗೇ ಬರಲಿಲ್ಲ ಅಂತಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅವ್ರು ಅದರಿಂದ ಹೊರಗಡೆ ಬರಬೇಕು ಅಂತ ಇನ್ನೂ ಮನಸ್ಸು ಮಾಡಿಲ್ಲ. ನಾವು ಯಾವ ವಿಚಾರಕ್ಕೆ ಬೇಕಾದ್ರೆ ಅಂಟ್ಕೋಬಹುದು, ನಮಗೆ ಬಿಟ್ಟಿದ್ವಿ. ಜಗತ್ತಿನಲ್ಲಿ ಅನೇಕ ವಿಚಾರಗಳಿದೆ, ಯಾವ್ದಕ್ಕೆ ಬೇಕಾದ್ರೆ ಅಂಟ್ಕೋಬಹುದು. ಸೊ ಮೊದಲು ಬ್ರೈಟಾಗಿ ತಗೊಳ್ತಾ ಏನಾಗುತ್ತೆ ಅಂತಂದ್ರೆ ನಮ್ಮ ವಿಚಾರಗಳ ಅಂಟುವಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ವಿಚಾರಗಳ ಅಂಟಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ತಾ ಹೋಗ್ತೀವಿ. ಯಾವಾಗ ನಮ್ಮನ್ನು ನಾವು ಬಿಡಿಸ್ಕೊಳ್ತಾ ಹೋಗ್ತೀವಿ, ಆ ವಿಚಾರನ ಯಾವುದೇ ಪೂರ್ವಾಗ್ರಹ ಇಲ್ದಿರ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಸರಿನಾ ತಪ್ಪನ್ನ ಅನ್ಕೊಂಡಿರೋದು? ಆವಾಗ ಬೇರೆ ಬೇರೆ ದೃಷ್ಟಿಕೋನಗಳನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದಿಷ್ಟು ಆಗ್ತಕ್ಕಂಥ ಕೆಲಸ. ಸರಿ, ಆಯ್ತು. ಶಿವರಾಜ್, ಪ್ರಣಾಮ್ಸ್ ಬ್ರದರ್. ಈ ಸ್ಪೆಷಲ್ ವಿಲ್ ಅನ್ನು ಅಭಿವೃದ್ಧಿಪಡಿಸುವುದು ಹೇಗೆ ಬ್ರದರ್? ವೆರಿ ಸಿಂಪಲ್. ಅಲ್ಲಿಗೆ ಹೋದಾಗ ಸ್ಪೆಷಲ್ ವಿಲ್ ಬರುತ್ತೆ, ಅದು ಒಂದು ದಾರಿ. ನೀವೇನು ಅನ್ಕೊಳ್ತಿರೋ, ನೀವೇನು ಆಡ್ತಿರೋ ಅದನ್ನು ಮಾಡಬೇಕು. ಮಾಡಿದ್ರೆ ನಿಮಗೆ ನಿಧಾನಕ್ಕೆ ವಿಲ್ ಪವರ್ ಬೆಳೀತಾ ಹೋಗುತ್ತೆ. 3 ದಾರಿ. ಆಧ್ಯಾತ್ಮಿಕವಾಗಿ ಬೆಳೆದಾಗ ಅಲ್ಲಿ ಹೋಗಿ ಸಿಗ್ತಕ್ಕಂಥದ್ದು ಸ್ಪೆಷಲ್ ವಿಲ್, ಅದನ್ನು ಇಲ್ಲಿ ಬೆಳೆಸ್ಕೊಳ್ಲಿಕ್ಕೆ ಆಗಲ್ಲ ಸ್ಪೆಷಲ್ ವಿಲ್. ಆದ್ರೆ ಇದೆರಡು ನಾವು ಬೆಳೆಸ್ಕೋಬಹುದು.
ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಾ ಆಗ್ತಾ ನಾವು ಎಷ್ಟು ಬಿಂದುಗಳನ್ನು ನಾವು ದಾಟಿರ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಇಚ್ಛಾಶಕ್ತಿ ಪ್ರಬಲವಾಗುತ್ತೆ. ಪ್ರತಿ ಬಿಂದುವನ್ನು ದಾಟಿದ ಮೇಲೆ ನಮ್ಮ ಇಚ್ಛಾಶಕ್ತಿ ತಕ್ಕ ಮಟ್ಟಿಗೆ ಪ್ರಬಲವಾಗಿರುತ್ತೆ. ಅದು ನಮಗೆ ನೋಡ್ಕೊಳ್ಳಿಕ್ಕೆ ಬಂತು ಅಂದ್ರೆ ಗೊತ್ತಾಗುತ್ತೆ, ಇಲ್ದರೆ ಗೊತ್ತಾಗಲ್ಲ. ಸೊ ಪ್ರತಿ ಬಿಂದುವನ್ನು ದಾಟಿದಾಗ ನಮ್ಮ ಇಚ್ಛಾಶಕ್ತಿ ಪ್ರಬಲವಾಗ್ತಾ ಹೋಗುತ್ತೆ. ಒಂದು. ಸೊ ಆಧ್ಯಾತ್ಮಿಕ ಸಾಧನೆ ಮಾಡಬೇಕು, ಅಭ್ಯಾಸ ಸರಿಗೆ ಮಾಡಬೇಕು, ಬೇಟಕನ್ನು ತಗೋಬೇಕು, ಓದಬೇಕು, ತಿಳ್ಕೋಬೇಕು, ಅವಲೋಕನ ಮಾಡ್ಕೋಬೇಕು. ಇದೆಲ್ಲ ಆಧ್ಯಾತ್ಮಿಕ ಸಾಧನೆ ಚೆನ್ನಾಗಿ ಮಾಡ್ಕೋಬೇಕು. ಗುರುಗಳ ಬಗ್ಗೆ ಪ್ರೇಮವನ್ನು ಬೆಳೆಸ್ಕೋಬೇಕು. ಇದೆಲ್ಲ ಮಾಡ್ತಾ ಮಾಡ್ತಾ ಆ ವಿಲ್ಲು ಬೆಳೀತಾ ಹೋಗುತ್ತೆ. ಲೌಕಿಕ ಸ್ತರದಲ್ಲಿ ನೀವೇನು ಅನ್ಕೊಳ್ತೀರೋ ಅದನ್ನು ಕರೆಕ್ಟಾಗಿ ಮಾಡಬೇಕು. ಬೆಳಗ್ಗೆ 7 ಗಂಟೆಗೆ ಹೇಳ್ತೀರಾ ಅಂತ ಅನ್ಕೊಂಡಿರ್ತೀರಾ ಅಂತ ಇಟ್ಕೊಳ್ರಿ. 7 ಗಂಟೆಗೆ ಅಲಾರ್ಮ್ ಇಟ್ರಿ, ಅಲಾರ್ಮ್ ಹೊಡಿತು, ನೀವು ಪಟ್ ಅಂತ ಅದಕ್ಕೆ ನೀವು ಹೊಡೆದ್ರಿ, ಹೊಡೆದ್ಬಿಟ್ಟು ಮತ್ತೆ ಮಲ್ಕೊಂಡ್ರಿ, 8 ಗಂಟೆಗೆ ಎದ್ರಿ. ನೀವು ಅನ್ಕೋಬಹುದು 8 ಗಂಟೆಗೆ ಎದ್ರೆ ಏನಾಗುತ್ತೆ, ಪರವಾಗಿಲ್ಲ ಅಂತ. ಆದರೆ ನಿಮಗೆ ಗೊತ್ತಿಲ್ದಂಗೆನೆ ನಿಮ್ಮ ಇಚ್ಛಾಶಕ್ತಿ ಅಥವಾ ಸಮೀಹ ಬಲವನ್ನು ನೀವು ಕಳ್ಕೊಂಡಿದ್ದೀರ. ಸ್ವಲ್ಪ ಪ್ರತಿಯೊಂದು ಕೆಲಸಕ್ಕೂ ಕೂಡ ತನ್ನದೇ ಆದಂತ ಒಂದು ಪರಿಣಾಮ ಇರುತ್ತಲ್ವಾ. ಸೊ ನೀವು ಅನ್ಕೊಂಡಂಗೆ ಮಾಡಲಿಲ್ಲ ಅಂತಂದ್ರೆ ನೀವು ಯು ವಿಲ್ ಪೇ ಎ ಪ್ರೈಸ್. ಏನು ಪ್ರೈಸ್ ಪೇ ಮಾಡಿದಿರ ಅಂತಂದ್ರೆ ನಿಮ್ಮ ಇಚ್ಛಾಶಕ್ತಿಯ ಬಲ ಕಡಿಮೆ. ನೋಡ್ಕೊಡ್ರಿ, ನಮ್ಮ ಜೀವನದಲ್ಲಿ ಎಷ್ಟು ಸ್ಥಿತಿ ನಾವು ಆಡ್ದಂಗೆ ನಡ್ಕೊಂಡಿದ್ದೀವಿ. ನೀವು ಆಡ್ದಂಗೆ ನಡ್ಕೊಳ್ತಾ ಹೋಯ್ತು ಅಂತಂದ್ರೆ ಲೌಕಿಕ ಸ್ತರದಲ್ಲೂ ಕೂಡ ನಮ್ಮ ಇಚ್ಛಾಶಕ್ತಿನ ಬಲ ಮಾಡ್ಕೊಳ್ತಾ ಹೋಗ್ಬೋದು. ಅರ್ಥ ಆಯ್ತಾ? ಇದು ತುಂಬಾ ಸಿಂಪಲ್. ನೀವೇನು ಹೇಳಿರ್ತೀರೋ ಹಿಂಗೆ ಮಾಡ್ತೀನಿ ಅಂತ ಹಾಗೆ ಮಾಡಬೇಕು. ನೀವು ಏನು ಅನ್ಕೊಂಡಿರ್ತೀರೋ ಹಾಗೆ ನಡ್ಕೋಬೇಕು. ಆವಾಗ ಒಳಗೂ ಹೊರಗೂ ಒಂದೇ ಇರುತ್ತೆ. ಯಾವಾಗ ಒಂದು ಸಿಂಪಲ್ ಫಾರ್ಮುಲಾ ಅಂದರೆ ಒಳಗೂ ಹೊರಗೂ ಒಂದೇ ಆದಾಗ ನಮ್ಮ ಇಚ್ಛಾಶಕ್ತಿ ಬಲವಾಗುತ್ತೆ. ವೆರಿ ಸಿಂಪಲ್. ಇವೆರಡರ ನಡುವೆ ಎಷ್ಟು ವ್ಯತ್ಯಾಸ ಆಗುತ್ತೋ ಅಷ್ಟೇ ನಮ್ಮ ವಿಲ್ ಪವರ್ ವೀಕ್ ಆಗಿರುತ್ತೆ. ಸರಿನಾ? ಆಯ್ತು. ರಮ್ಯಾ? ಥ್ಯಾಂಕ್ ಯು. ಬ್ರದರ್ ನಮಸ್ತೆ. ಬ್ರದರ್ ಬಾಬೂಜಿ ಇದ್ದಾರಲ್ವಾ ಕೇಂದ್ರದ ಹತ್ರ, ಅದು ಮತ್ತೆ ಬ್ರೈಟರ್ ವರ್ಲ್ಡ್ ಎರಡು ಒಂದೇನಾ ಬ್ರದರ್? ಬ್ರೈಟರ್ ವರ್ಲ್ಡ್ ಅಂದ್ರೆ ಇನ್ನೂ ಮುಂಚೆನೆ ಬರುತ್ತೆ. ಅಲ್ಲಿವರೆಗೂ ಹೋಗುವಂತ ಅವಶ್ಯಕತೆ ಇಲ್ಲ. ಬ್ರೈಟರ್ ವರ್ಲ್ಡ್ ಇನ್ನೂ ಮುಂಚೆನೆ ಶುರು ಆಗುತ್ತೆ. ಓಕೆ ಬ್ರದರ್. ಅದು ಚಿಂತೆ ಮಾಡ್ಬಿಡಿ. ಬ್ರೈಟರ್ ವರ್ಲ್ಡ್ ಇನ್ನೂ ಮುಂಚೆನೆ ಶುರು ಆಗುತ್ತೆ. ಕೇಂದ್ರದವರೆಗೂ ಹೋಗುವಂತ ಅವಶ್ಯಕತೆ ಇಲ್ಲ ಬ್ರೈಟರ್ ವರ್ಲ್ಡ್. ಅದಕ್ಕೆ ಮುಂಚೆನೆ ಶುರು ಆಗುತ್ತೆ. ಸರಿನಾ? ಮಹಂತೇಶ್? ನಮಸ್ತೆ ಬ್ರದರ್. ಇದು ಪಂಚಾಗ್ನಿ ವಿದ್ಯೆ ಅಂತ ಇದೆ ನೋಡಿ ಬ್ರದರ್, 308ರಲ್ಲಿ ಪೇಜ್ ನಂಬರ್. ಈ ಬಿಂದುಗಳ ಮೇಲಿನ ಪ್ರಭುತ್ವವು ಅವುಗಳಿಗೆ ಸಂಬಂಧಿಸಿದ ಭೂತಗಳಿಗೆ ಒಳಪಟ್ಟ ಶಕ್ತಿಗಳ ಮೇಲಿನ ಪ್ರಭುತ್ವವೆಂದರ್ಥ ಅಂತಿದೆ. ಈಗ ಅಗ್ನಿ ತತ್ವ, ಈಗ ಮೊದಲನೇ ಬಿಂದುವಿನಲ್ಲಿ ಸುಮ್ಮನೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲಾ ಬಿಂದುಗಳಿಗೂ ಅದೇ ಅನ್ವಯ. ಸರಿ ಸರಿ. ಮೊದಲನೇ ಬಿಂದುವಿನಲ್ಲಿ ಭೂಮಿ ತತ್ವ ಇದೆ. ಯಾರು ಮೊದಲನೇ ಬಿಂದುವಿನಲ್ಲಿ ಇರತಕ್ಕಂಥ ಎಲ್ಲ ಸ್ಥಿತಿಗತಿಗಳನ್ನ ಗ್ರಹಿಸಿಕೊಂಡು ಆ ಮೊದಲನೇ ಬಿಂದುವಿನಲ್ಲಿ ಸಾರೂಪ್ಯತೆಯನ್ನು ಪಡ್ಕೊಳ್ತಾರೋ ಅವರಿಗೆ ಭೂಮಿ ತತ್ವದ ಮೇಲೆ ಪ್ರಭುತ್ವ ಬರುತ್ತೆ. ಪ್ರಭುತ್ವ ಬರುತ್ತೆ ಅಂತಂದ್ರೆ ಏನು? ಅವರು ತಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಂಡು, ತಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ಭೂಮಿ ತತ್ವದ ಮೇಲೆ ಕೆಲಸವನ್ನು ಮಾಡಬಹುದು. ಇಷ್ಟೇ ಅದರ ಕೆಲಸ. ಭೂಮಿ ತತ್ವದಲ್ಲಿ ಏನೋ ವ್ಯತ್ಯಾಸ ಆಗಲಿ ಅಂತ ಮನಸ್ಸಿನಲ್ಲಿ ನೀವು ಇಚ್ಛೆ ಪಟ್ರೆ, ಸಂಕಲ್ಪ ಮಾಡಿದ್ರೆ ಆ ಭೂಮಿ ತತ್ವದಲ್ಲಿ ವ್ಯತ್ಯಾಸ ಆಗುತ್ತೆ. ಇದೇ ಅದರ ಪಂಚಾಗ್ನಿಯ ವಿದ್ಯೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಭೂಮಿ ತತ್ವದ ಮೇಲೆ ನಿಮಗೆ ಹಿಡಿತ ಬಂದಿದೆ ಅಂತ ಇಟ್ಕೊಳ್ರಿ. ಎದುರುಗಡೆ ನಿಮಗೆ ಒಂದು ಬೆಟ್ಟ ಕಾಣ್ತಾ ಇದೆ. ಈ ಬೆಟ್ಟ ಪುಡಿ ಆಗ್ಲಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿದ್ರೆ ಬೆಟ್ಟ ಪುಡಿ ಆಗುತ್ತೆ. ಯಾಕೆಂತಂದ್ರೆ ಅದು ಭೂಮಿ ತತ್ವಕ್ಕೆ ಸಂಬಂಧಪಟ್ಟಿತ್ತು. ಆ ಬೆಟ್ಟ ಭೂಮಿ ಭಾಗ ಅಲ್ವಾ. ಭೂಮಿ ಸಂಬಂಧಪಟ್ಟಾಗ ಭೂಮಿ ತತ್ವದಲ್ಲಿ ಇರತಕ್ಕಂಥದ್ದೆಲ್ಲ ಕೂಡ, ಯಾಕಂದ್ರೆ ನಿಮಗೆ ಭೂಮಿ ತತ್ವದ ಮೇಲೆ ಪ್ರಭುತ್ವ ಬಂದಿರೋದ್ರಿಂದ ನೀವು ಅನ್ಕೊಂಡ ಸಂಕಲ್ಪದಂತೆ ನಡೆಯುತ್ತೆ. ಅಂದ್ರೆ ಬ್ರದರ್ ಸಂಬಂಧಿಸಿದ ಭೂತಗಳಿಗೆ ಒಳಪಟ್ಟ ಅಂದ್ರೆ ಅದೇ ಇವೇ ಅನ್ಬಹುದು, ಇವಕ್ಕೆ ಅನ್ಬಹುದಾ? ಘನವಸ್ತುಗಳಿಗೆ, ಭೂತಗಳಿಗೆ, ಘನವಸ್ತುಗಳಿಗೆ. ಯಾಕಂದ್ರೆ ಇನ್ನೂ ಪ್ರಪಂಚದಲ್ಲೇ ಇದ್ದಾರೆ, ಘನವಸ್ತುಗಳಿಗೆ ಅದು ಸಂಬಂಧಪಟ್ಟಿತ್ತು. ಭೂತ ಅಂತಂದ್ರೆ ಘನವಸ್ತುನೇ ಇದೆ. ಸರಿ ಬ್ರದರ್, ಸರಿ ಸರಿ. ಥ್ಯಾಂಕ್ ಯು. ಈಗ 5 ತತ್ವಗಳಿದೆ. ಅಗ್ನಿ ಇದೆ, ಈಗ ಬೆಂಕಿ ಎಲ್ಲೋ ಹಿಡಿತಾ ಇದೆ. ನಿಮಗೆ ಬೆಂಕಿ ತತ್ವದ ಮೇಲೆ ಹಿಡಿತಾ ಇತ್ತು ಅಂತಂದ್ರೆ ಈ ಬೆಂಕಿ ಆರೋಗ್ಲಿ ಅಥವಾ ಈ ಬೆಂಕಿ ಜಾಸ್ತಿ ಆಗ್ಲಿ ಅಂತಂದ್ರೆ ಅದು ನಿಮ್ಮ ಮಾತನ್ನು ಕೇಳುತ್ತೆ. ಓಹೋ, ಥ್ಯಾಂಕ್ ಯು ಬ್ರದರ್. ಇದು ಅದನ್ನ ಹೇಳ್ತಾ ಅಂತ ಹೇಳುತ್ತೆ. ಸರಿ ಬ್ರದರ್. ಇವಾಗ ರಾಮಾಯಣ ಸೀರಿಯಲ್ ಹೋಗಿ ನೋಡ್ರಿ. ರಾಮಾಯಣ ಸೀರಿಯಲ್ ರಾವಣ ಫೈಟ್ ಆಡ್ತಾನಲ್ಲ, ಅವಾಗ ಪಂಚಾಗ್ನಿ ವಿದ್ಯೆಯನ್ನು ಉಪಯೋಗಿಸಿರ್ತಾನೆ. ಈಗ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವಾಗ. ಸರಿ ಬ್ರದರ್, ಸರಿ. ಓಕೆ, ಧನ್ಯವಾದಗಳು. ಓಕೆ ಬ್ರದರ್, ಥ್ಯಾಂಕ್ ಯು. ಸರಿ, ಆಯ್ತು. ಪದ್ಮ? ಬ್ರದರ್, ವ್ಯಾಘಾತವಾಗುವುದಿಲ್ಲ, ಅದು ನಂಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಬ್ರದರ್. ವ್ಯಾಘಾತವಾಗುವುದಿಲ್ಲ ಅಂದ್ರೆ ಉಲ್ಟಾ ಆಘಾತ ಆಗಲ್ಲ ಅಂತ.
ಉಲ್ಟಾ ಆಘಾತ. ವಿರುದ್ಧ ದಿಕ್ಕಿನಲ್ಲಿ ಆಘಾತ ಆಗಲ್ಲ. ವಿರುದ್ಧ ದಿಕ್ಕಿನಲ್ಲಿ ಯಾವುದೇ ಆಲೋಚನೆ ಬರಲ್ಲ. ಹಿಂಗೆ ಅನ್ಕೋಬೇಕು ಅಂತಂದ್ರೆ ನಾನು ಹೇಳಿದ್ನಲ್ಲ, ಇದು ಮಾಡಬೇಕು ಅಂತ ಅನ್ಕೊಳ್ತೀವಿ, ಮುಂದಿನ ಯೋಚನೆನೆ ಆಗತ್ತೋ ಇಲ್ವೋ ಅಂತ ಅನ್ಕೊಂಡ್ರೆ ವಿರುದ್ಧವಾದಂತ ಆಘಾತ ಆಗಿದೆ. ಒಂದು ವಿಚಾರ ಅನ್ಕೊಂಡ್ಮೇಲೆ ಅದಕ್ಕೆ ವಿರುದ್ಧವಾದಂತ ಯೋಚನೆನೇ ಬರಲ್ಲ. ಯಾವ ಆಲೋಚನೆ ಅನ್ಕೊಳ್ತೀರೋ ಅಷ್ಟೇನೆ. ಅದ್ರ ಜೊತೆಗೆ ಇಚ್ಛೆ ಇರುತ್ತೆ. ನೀವೇನು ಇಚ್ಛೆ ಪಡ್ತೀರಾ ಅದ್ರ ವಿರುದ್ಧವಾದಂತ ರೀತಿಯಲ್ಲಿ ಯಾವ ವಿಚಾರನೂ ಬರಲ್ಲ. ಅದನ್ನೇ ವ್ಯಾಘಾತ ಅಂತ ಹೇಳ್ತೀವಿ. ಅಂದ್ರೆ ವಿರುದ್ಧವಾದಂತ ದಿಕ್ಕಿನಲ್ಲಿ ಆಘಾತ ಆಗಲ್ಲ. ವಿರುದ್ಧವಾದಂತ ದಿಕ್ಕಿನಲ್ಲಿ ವಿಚಾರ ಬಂತು ಅಂತಂದ್ರೆ ವಿರುದ್ಧವಾದಂತ ದಿಕ್ಕಿನಲ್ಲಿ ಆಘಾತ ಆಯ್ತು ಅಂತ ಅರ್ಥ ಆಯ್ತು. ಸೊ ವಿರುದ್ಧ ಯೋಚನೆ ಬರಲ್ಲ. ಇಷ್ಟು ಜ್ಞಾಪಕ ಇಟ್ಕೊಳ್ರಿ ಸಾಕು. ಓಕೆ, ವಿರುದ್ಧ. ಆಮೇಲೆ ಬ್ರದರ್ ಭಕ್ತ ಕುಂಬಾರ ಇದ್ನಲ್ಲ ಬ್ರದರ್, ಅವರು ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ ಅಂತ ಹೇಳ್ತಾರಲ್ವಾ ಬ್ರದರ್? ನಾ ಸೊ ಕೈ ಅವ್ರು ಆ ತೋರಿಸಿದ್ರೆ ಸ್ಥಿತಿನಲ್ಲಿ ನಿಲ್ಲಿಸ್ಬೇಕು. ಇದ್ರ? ನೀವು ನೋಡ್ತಾ ಇದ್ದೀರಾ ಇಲ್ವಾ? ನೋಡದೇ ಇಲ್ಲ. ಇದನ್ನೇ ನಾವು ಅರಿವು ಅಂತ ಹೇಳೋದು. ನಾ ಇರಿ ಅಂತ ಹೇಳ್ತಾ ಇದ್ದೀನಿ, ಹೋಗ್ತಾ ಇದ್ದೀರಾ. ನಿಮ್ಗೆ ಈ ಪ್ರಶ್ನೆ ಇಲ್ಲ, ನನ್ಗೆ ಕೇಳಬೇಕು. ಸ್ಪೀಕರ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಬ್ರದರ್, ಏನೋ ಇದು ಪ್ರಾಬ್ಲಮ್ ಸ್ಪೀಕರ್ ಆಗಿದೆ. ಅಲ್ಲ, ಇದು ಕಾಣ್ತಕ್ಕಂಥದ್ದು. ಇದು ಸ್ಪೀಕರ್ ಅಲ್ಲ. ನಾ ಕೈ ಹಿಂಗಿಟ್ಟಿದ್ದೆ, ನಾನು ಏನು ಹೇಳಿಲ್ಲ. ಇಲ್ಲ ಇಲ್ಲ, ನನ್ಗೆ ಏನು ಇಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಬ್ರದರ್ ಫೋನ್ ಇಂದು. ಇರ್ಲಿ ಬಿಡಿ. ಹಾಗಾದ್ರೆ ಪ್ರಾಬ್ಲಮ್ ಫೋನಿಂದು ಸರಿ ಆದ್ಮೇಲೆ ಪ್ರಶ್ನೆ ಕೇಳ್ರಿ. ಭಕ್ತ ಕುಮಾರದ್ದು ಫಸ್ಟ್ ಪ್ರಾಬ್ಲಮ್ ಸರಿ ಆಗ್ಲಿ ಫೋನ್ದು, ಆಮೇಲೆ ಕೇಳ್ರಿ. ಇಲ್ದರೆ ಇದೇ ಕತೆ ಹೇಳ್ತಾರೆ, ನಂಗೆ ಉತ್ತರ ಅರ್ಥ ಆಗ್ಲಿಲ್ಲ ತುಂಬಾ ಅಂತ. ವೆರಿ ಲೋ ವಾಯ್ಸ್ ಇದೆ. ಬೇಡ, ಹಾಗಾದ್ರೆ ನೆಕ್ಸ್ಟ್ ಟೈಮ್ ಕೇಳ್ರಿ ಅದನ್ನು. ಸರಿನಾ? Okay. ಯಾಕಂದ್ರೆ ನಿಮ್ಗೆ ಅದ್ರ ಬಗ್ಗೆ ತುಂಬಾ ತಿಳ್ಕೊಬೇಕು ಅಂತ ಆಸೆ ಇದೆ. ನೆಕ್ಸ್ಟ್ ಟೈಮ್ ಕೇಳ್ರಿ. ಸರಿನಾ? ನೋ ಪ್ರಾಬ್ಲಮ್. ಸರಿಯಪ್ಪ, ಹಾಗಾದ್ರೆ ಓಕೆ, ನಿಲ್ಸೋಣ ಇಲ್ಲಿಗೆ. ನಾಳೆ ಇರಲ್ಲ, ನಾಡಿದ್ದು ಇರಲ್ಲ, ಸೋಮವಾರನೂ ಕ್ಲಾಸ್ ಇರಲ್ಲ. ನೆಕ್ಸ್ಟ್ ಮಂಗಳವಾರ ಎಲ್ಲರೂ ಸೇರೋಣಂತೆ. ಸರಿನಾ? ಸರಿ ಕಣ್ರಿ. ನಮಸ್ತೆ. ಹಾಗಾದ್ರೆ ಎಲ್ರಿಗೂ ಶುಭ ದಿವಸ. ನಮಸ್ತೆ ನಮಸ್ತೆ ಬ್ರದರ್. ಬ್ರದರ್. ನಮಸ್ತೆ ಬ್ರದರ್.